ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಸರಿ, ಸಪ್ತಾನ್ನ ಬ್ರಾಹ್ಮಣ ನಡೀತಾ ಇದೆ. ಈ ಸಪ್ತಾನ್ನ ಬ್ರಾಹ್ಮಣದಲ್ಲಿ 5 ಮಂತ್ರಗಳು ಮುಕ್ತಾಯವಾಗಿದೆ. 6ನೇ ಮಂತ್ರದಿಂದ ಮೂಲ ಪುಸ್ತಕ ಇದ್ದವರು 533ನೇ ಪೇಜು, ಕನ್ನಡ ಅನುವಾದ ಸಹಿತ ಇದ್ದವರು 203ನೇ ಪೇಜು. ಅಲ್ಲಿ ಈ ಪಾಠ ನಡೀತಾ ಇದೆ. ಏನಂತದ? ಕಸ್ಮಾತ್ತಾನಿ ನ ಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ ಇತಿ ಪ್ರತೀಕ ಗ್ರಹಣ ಮಾಡಿತ್ತು. ಅಂದರೆ ಯಾವ ವಾಕ್ಯಕ್ಕೆ ಅರ್ಥ ಬರಲಿಕ್ಕೆ ಹೊರಟೀನಿ ಅಂತ ಹೇಳಿಗತ್ತದ. ಅದೀಗ ಕಸ್ಮಾತ್, ಯಾವ ಕಾರಣಕ್ಕೆ, ತಾನಿ ನ ಕ್ಷೀಯಂತೆ, ಆ ಅನ್ನಗಳು ಯಾಕೆ ಕ್ಷಯವಾಗುವುದಿಲ್ಲ, ಅಂದರೆ ನಾಶವಾಗುವುದಿಲ್ಲ. 7 ಅನ್ನಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಇಷ್ಟು ಜನ ಪುನಃ ಪುನಃ ಭಕ್ಷಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಭಕ್ಷಣೆ ಮಾಡಿದರೂ ಕೂಡ, ಅನ್ನವನ್ನು ತಿಂದರೂ ಕೂಡ ಅನ್ನ ಯಾಕೆ ಕ್ಷಯವಾಗ್ತಿಲ್ಲ ಅಂದರೆ ಇತಿ ಪುರುಷೋವ ಅಕ್ಷಿತಿ, ಅದು ಅಕ್ಷಯವಾಗಲಿಕ್ಕೆ ಕಾರಣ ಪುರುಷ ಪರಮಾತ್ಮ. ಪರಮಾತ್ಮನೇ ಅಕ್ಷತಿ, ಅಕ್ಷಯಕ್ಕೆ ಕಾರಣ. ಅಲ್ಲಿ ಅಕ್ಷತಿ ಅಂದರೆ ಅಕ್ಷಯ ಅಂತಷ್ಟೇ ಅರ್ಥ ಅಲ್ಲ, ಅಕ್ಷಯಕ್ಕೆ ಕಾರಣ ಅಂತ ಅರ್ಥ. ಅಂದರೆ ಶಬ್ದ ಮೂಲದಲ್ಲಿ ಹೆಂಗದ, ಭಗವಂತನೇ ಅಕ್ಷಯ ಅನ್ನೋ ಹಂಗದ. ಪುರುಷ ಅಕ್ಷಯ ಅಂದರೆ ಪ್ರಶ್ನೆ ಕೇಳಿದ್ದಕ್ಕೂ ಉತ್ತರ ಕೊಟ್ಟದ್ದಕ್ಕೂ ಸಂಬಂಧವಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಭಗವಂತನೇ ಅಕ್ಷಯ ಅಲ್ಲ, ಭಗವಂತನು ಅಕ್ಷಯಕ್ಕೆ ಕಾರಣ. ಈ ಅನ್ನ ಸದಾ ಬರ್ತಾ ಇರಲಿಕ್ಕೆ ಭಗವಂತನೇ ಕಾರಣ. ಯಾಕಂದ್ರೆ ಸಹಿ ಇದಮನ್ನಂ ಪುನಃ ಪುನಃ ಜನಯತೆ. ಆ ಭಗವಂತ ಮತ್ತೆ ಮತ್ತೆ ಅನ್ನವನ್ನು ಸೃಷ್ಟಿ ಮಾಡ್ತಾನೆ, ಮತ್ತೆ ಮತ್ತೆ ಅನ್ನವನ್ನು ಸೃಷ್ಟಿ ಮಾಡ್ತಾನೆ. ಒಂದು ವಿಧವಾದ ಅನ್ನ ಅಲ್ಲ, 7 ವಿಧವಾದ ಅನ್ನವನ್ನು ಸೃಷ್ಟಿ ಮಾಡ್ತಾನೆ. 7 ವಿಧವಾದ ಅನ್ನವನ್ನು ಸೃಷ್ಟಿ ಮಾಡ್ತಾನೆ. ಯೋ ವೈ ತಾಮಕ್ಷತಿಂ ವೇದ ಇತಿ ಪುರುಷೋ ವಾ ಅಕ್ಷತಿ ಸಹಿ ಇದಮನ್ನಂ ಧಿಯಾ ಧಿಯಾ ಜನಯತೆ ಕರ್ಮಭಿಃ ಯದ್ಧ ಏತನ್ನ ಕುರ್ಯಾತ್ ಕ್ಷೀಯೇತಃ. ಯೋ ವೈ ತಾಮಕ್ಷಿತಿಂ ವೇದ, ಯಾವ ವ್ಯಕ್ತಿಯು, ಯಾವ ಅಧಿಕಾರಿಯು ಭಗವಂತನು ಹೀಗೆ ಅನ್ನವನ್ನು ನಿರ್ಮಾಣ ಮಾಡ್ತಾನೆ, ಅವನು ಅನ್ನ ಅಕ್ಷಯಕ್ಕೆ ಕಾರಣ ಅಂತ ತಿಳಿದುಕೊಳ್ಳುತ್ತಾನೋ ಅಂತದ. ಮೂಲದಲ್ಲಿ ಏನದ? ಈಗ ನಾವಿದ್ದೇವೆ, ನಾನು ಭಗವಂತನು 7 ವಿಧವಾದ ಅನ್ನಕ್ಕೆ ಕಾರಣ, ಅಂದರೆ ಪುನಃ ಪುನಃ ಅನ್ನವನ್ನು ನಿರ್ಮಾಣ ಮಾಡುತ್ತಾನೆ ಎಂದು ತಿಳಿಯುತ್ತೇನೆ. ಅದರಲ್ಲಿ ಒಂದು ಅಂಶ ಸೇರಿಸಿಕೊ. ಹೇಗೆ ನಿರ್ಮಾಣ ಮಾಡುತ್ತಾನೆ? ಅನ್ನ ನಾಶವಾಗದೇ ಇರಲಿಕ್ಕೆ ಭಗವಂತ ಕಾರಣ. ಯಾಕೆಂದರೆ ಪುನಃ ಪುನಃ ನಿರ್ಮಾಣ ಮಾಡ್ತಾನೆ. ಹೇಗೆ ನಿರ್ಮಾಣ ಮಾಡ್ತಾನೆ ಅಂತಂದರೆ 2 ಕಾರಣಗಳು. ಸಹಿ ಇದಮನ್ನಂ, ಆ ಭಗವಂತನಾದರೂ ಈ ಅನ್ನವನ್ನು ಧಿಯಾ ಧಿಯಾ ಜನಯತೆ ಕರ್ಮಭಿಃ. ಧಿಯಾ ಧಿಯಾ ಅನ್ನೋ 2 ಶಬ್ದ, ಕರ್ಮಭಿಃ ಅನ್ನೋ 1 ಶಬ್ದಗಳು ಮೊದಲಿನ ಮಂತ್ರದಲ್ಲಿ ಬಂದ ತಪಸ ಮೇಧಯ ಎನ್ನೋ ಶಬ್ದದ ಅರ್ಥ. ನಿನ್ನೆಯೂ ಹೇಳಿದ್ದೀನಿ, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಹೇಳೀನಿ, ಈಗೂ ಹೇಳ್ತಾ ಇದ್ದೀನಿ. ಧಿಯಾ ಧಿಯಾ, ಅದು ಧಿಯಾ ಧಿಯಾ ಅನ್ನೋ ಶಬ್ದಕ್ಕೆ ಬುದ್ಧಿಯಿಂದ ಅಂತ ಬರ್ತದೆ. ಅದರ ಅರ್ಥ ಏನು ಮಾಡಬೇಕು? ಇಚ್ಛೆಯಿಂದ ಅಂತ ಮಾಡಬೇಕು. ವೇದ ತನ್ನ ಭಾಷೆಯಲ್ಲಿ ಹೇಳ್ತದೆ, ನಾವು ಅದನ್ನು ನಮ್ಮ ಹತ್ತಿರದ ಭಾಷೆಯಲ್ಲಿ ತಿಳ್ಕೊಳ್ಬೇಕು. ಕರ್ಮಭಿಹಿ, ನಮ್ಮ ಕರ್ಮಗಳಿಂದ ಅನ್ನವನ್ನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಒಂದು ಅನ್ನ, 7 ವಿಧವಾದ ಅನ್ನದಲ್ಲಿ ಒಂದು ಅನ್ನವಾದರೂ ನಮಗೆ ಸಿಕ್ಕಿತು ಅಂದರೆ ಅದಕ್ಕೆ ಕಾರಣ ಇವತ್ತು ಭಗವಂತನ ಇಚ್ಛೆ ಇದೆ. ಇದು ನನ್ನ ಕರ್ಮಾನುಸಾರವಾಗಿ ದೊರೆತದ್ದು. ಯದ್ಧ ಏತನ್ನ ಕುರಿಯಾತ್, ಒಂದು ವೇಳೆ ಭಗವಂತ ಈ ಅನ್ನವನ್ನು ಮಾಡಿರಲಿಲ್ಲ ಅಂತಾದರೆ, ಕೊನೆ ಸಾಲ ಆ ವಾಕ್ಯದ್ದು, ಯತ್ ಏತತ್ ನ ಕುರಿಯಾತ್ ಯತ್ ಯಸ್ಮಾತ್ ಕಾರಣಾತ್ ಏತತ್ ಅನ್ನಂ, ಈ ಅನ್ನವನ್ನು ಭಗವಂತ ಮಾಡಿರಲಿಲ್ಲ ಅಂತಾದರೆ ಕ್ಷೀಯೇತಃ, ಎಲ್ಲ ನಾಶ ಆಗೋಗ್ಬಿಡುತ್ತೆ.
ಅನ್ನ ಇರ್ತಿದ್ದಿಲ್ಲ. ಪುನಃ ಪುನಃ ಭಗವಂತ ಅನ್ನ ಸೃಷ್ಟಿ ಮಾಡದೇ ಹೋದರೆ, ಒಂದು ಸರ್ತಿ ತಿಂದು ಕೂಡಲೇ ಅನ್ನ ಹೋಗ್ಬಿಡ್ತಿತ್ತು ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲ ಅನ್ನ ನಾಶ ಆಗೋಗ್ಬಿಡ್ತಿತ್ತು. ಇನ್ನು ಅನ್ನಮತ್ತಿ ಪ್ರತೀಕೇನ ಇತಿ, ಈ ಸಪ್ತವಿಧವಾದ ಅನ್ನ ಸೃಷ್ಟಿಕರ್ತ ಭಗವಂತನೆಂದು ತಿಳಿದವನೂ ಮುಖದಿಂದ ಅನ್ನವನ್ನು ತಿಂತಾನ. ಪ್ರತೀಕೇನಂತದ, ಪ್ರತೀಕೇನ ಅಂತ ನಿನ್ನೆ ಬೆಳಗ್ಗೆ ಪಾಠದಲ್ಲಿ ವಿವರಣೆ ಮಾಡಿದ್ದೇನೆ. ಪ್ರತೀಕೇನ ಅಂದ್ರೆ ಮುಖಂ ಪ್ರತೀಕಂ. ಪ್ರತೀಕ ಶಬ್ದಕ್ಕೆ ಮುಖ ಅಂತ ಅರ್ಥ. ಯಾರು ಭಗವಂತನು ಈ ಸಪ್ತವಿಧವಾದ ಅನ್ನವನ್ನು ಸ್ವೇಚ್ಛೆಯಿಂದ ನಮ್ಮ ಕರ್ಮಾನುಸಾರವಾಗಿ ಸೃಷ್ಟಿ ಮಾಡ್ತಾ ಇರ್ತಾನೆ ಎಂಬುದನ್ನು ತಿಳಿತಾನೋ, ಅಂದರೆ ಕೇವಲ ತಿಳಿಯೋದಲ್ಲ, ತಿಳಿದು ಉಪಾಸಿಸುತ್ತಾನೋ, ಅಂದರೆ ಧೇನಿಸುತ್ತಾನೋ, ಅಂದರೆ ಅನುಸಂಧಾನವನ್ನು ಮಾಡುತ್ತಾನೋ, ಅವನು ಅನಾಯಾಸವಾಗಿ ಅನ್ನವನ್ನು ಉಣ್ಣುತ್ತಾನೆ. ಅವನ ಅನ್ನ ಉಣ್ಣುವಿಕೆಗೆ ಆಯಾಸ ಇರುವುದಿಲ್ಲ. ಅಂದರೆ ವಿಚಾರ ಮಾಡಿ ನೋಡ್ರಿ, ನನಗೇನನ್ನಿಸ್ತದ, ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನೇ ಈ ಅನ್ನ ಸೃಷ್ಟಿಕರ್ತಾ ಇದ್ದಾನ, ಈ ಸಪ್ತವಿಧವಾದ ಅನ್ನವನ್ನು ದೇವ ಸೃಷ್ಟಿ ಮಾಡ್ತಾನ ಅಂತ ಚಿಂತನೆ ಮಾಡ್ತಿರ್ತಾನೋ, ಅವನಿಗೆ ಭಗವಂತ ಏನು ಅನುಗ್ರಹಿಸುತ್ತಾನೆ ಅಂದರೆ ಅನಾಯಾಸವಾಗಿ ಅನ್ನಪ್ರಾಪ್ತಿಯಾಗುವಂತೆ ಅನುಗ್ರಹಿಸುತ್ತಾನೆ. ಒಂದೊಂದು ಶಾಸ್ತ್ರೀಯವಾದ ಜ್ಞಾನಕ್ಕೂ ನಮ್ಮ ಜೀವನದಲ್ಲಿ ಒಂದೊಂದು ಫಲಗಳಿವೆ. ಸರಿ, ಸದೇವಾನಪಿ ಮುಖೇನ ಅತ್ತೇತತ ಸದೇವಾನಪಿ ಗಚ್ಚತಿ ಸ ಊರ್ಜಂ ಉಪಜೀವತಿ ಇತಿ ಪ್ರಶಂಸಾ. ಅವನು ಅಜ್ಞಾನಿಯೋ ಜ್ಞಾನಿಯೋ, ಅವನು ದೇವತಾ ಪದವಿಗೆ ಯೋಗ್ಯನೋ ಅಯೋಗ್ಯನೋ, ಹೀಗೆಲ್ಲ ಅಂಶಗಳಿವೆ ಅದರಲ್ಲಿ ಅಂತಂತಾರೆ. ಯಾವುದರಲ್ಲಿ? ಈಗ ಅನ್ನಾನುಸಂಧಾನವನ್ನು ಮಾಡುವಂಥವನು, ಸಪ್ತವಿಧ ಅನ್ನಕರ್ತೃ ಭಗವಂತ ಎಂದು ಅನುಸಂಧಾನ ಮಾಡುವನು ದೇವತಾ ಪದವಿಗೆ ಯೋಗ್ಯನಾಗಿದ್ದರೆ ಅವನು ಈ ಅನುಸಂಧಾನದ ಪುಣ್ಯದ ಪ್ರಭಾವದಿಂದ ದೇವತಾ ಪದವಿಯನ್ನು ಹೊಂದುತ್ತಾನ. ಅಂದರೆ ಹಿಂಗಿಟ್ಕೊಳ್ರಿ, ಶಿವ ಪದವಿಯನ್ನು ಹೊಂದಲು ಯೋಗ್ಯನಾಗಿರುವಂಥ ವ್ಯಕ್ತಿ ಇದ್ದಾರೊಬ್ಬರು, ಒಂದು ಜೀವದ ಶಿವ ಪದವಿಯನ್ನು ಹೊಂದುತ್ತಾರೆ. ವಾಯು ಪದವಿಗೆ ಯೋಗ್ಯವಾದ ಋಜುಗಣಸ್ಥರೊಬ್ಬರಿದ್ದಾರೆ. ಅವರು ಈ ಅನ್ನವು ಹೀಗಾಗಿದೆ ಅಂತ ನಿತ್ಯ ಅನುಸಂಧಾನ ಮಾಡ್ತಾ ಇದ್ದರೆ ಅದರ ಪುಣ್ಯದ ಪ್ರಭಾವದಿಂದ ಋಜು ಪದವಿ ಅಂದರೆ ವಾಯು ಪದವಿ, ಬ್ರಹ್ಮ ಪದವಿ, ಅಥವಾ ಶಿವನಾಗಿದ್ದರೆ ಶಿವ ಪದವಿ, ಗರುಡ ಪದವಿ, ಶೇಷ ಪದವಿ, ಇಂದ್ರನಾಗಿದ್ದರೆ ಇಂದ್ರ ಪದವಿ, ಹೀಗೆ ಆಯಾ ಸ್ಥಾನಗಳನ್ನು ಪಡೆಯಲು ಸಾಧನವೆನಿಸಿದೆ ಇದು. ಅಲ್ಲಿ ಹೋದ ಮೇಲೆ ಏನು ಮಾಡ್ತಾನೆ ಅಲ್ರಿ, ಇಲ್ಲಿ ಆಗಲೇ ಹೇಳೋ ಕಾಲಕ್ಕೆ ಅನಾಯಾಸೇನ ಅನ್ನ ತಿಂತಾನ ಅಂದ್ರಿ, ಈಗ ಹೇಳಿದ್ರೆ ಪದವಿ ಸಿಗ್ತದೆ ಅಂತ್ರಿ. ಒಂದಕ್ಕೊಂದು ಸಂಬಂಧ ಅಂದ್ರೆ ಆ ಪದವಿಯನ್ನು ಹೊಂದಿ ಆ ದೇವತಾ ಸ್ಥಾನದಲ್ಲಿ ಇದ್ದವರೇನು ಅನ್ನ ತಿನ್ನಬೇಕಲ್ಲ, ಆ ಅನ್ನವನ್ನು ತಿಂತಾನೆ. ಎಷ್ಟು ದೀರ್ಘ ಫಲ. ಅಲ್ಪ, ಈಗ ನಾ ಇದ್ದೀನಿ, ನಾ ಏನು ದೇವತಾ ಅಲ್ಲ, ಋಷಿನೂ ಅಲ್ಲ, ಮುನಿನೂ ಅಲ್ಲ, ಮತ್ತು ನಾ ತಿಳ್ಕೊಂಡ್ರೆ, ನೀನು ತಿಳಿದುಕೊಂಡರೆ ದೇವತೆಗಳ ಸಮೀಪಕ್ಕೆ ಹೋಗುತ್ತೀಯ, ದೇವತೆಗಳ ಸನ್ನಿಧಾನ ದೊರಕುತ್ತದೆ ನಿನಗೆ. ವಿಚಾರ ಮಾಡ್ರಿ, ನಾವೆಲ್ಲ ಹಿಂಗೆ ಅನುಸಂಧಾನ ಎಂದಾದರೂ ಮಾಡಿದ್ದರ ಪರಿಣಾಮನೋ ಏನೋ, ಆಗಾಗ ಪ್ರಾಣದೇವರ ಕ್ಷೇತ್ರಗಳು, ರುದ್ರದೇವರ ಕ್ಷೇತ್ರಗಳು, ಅಥವಾ ಭಗವಂತನ ಕ್ಷೇತ್ರಗಳು, ಗುರುಗಳ ಕ್ಷೇತ್ರಗಳಿಗೆ ಹೋಗಿ ಬಂದಿರ್ತೀವಿ. ಅದು ಎದರ ಫಲಪ ಅಂತ ಕೇಳಿದ್ರೆ, ಎಂದೋ ಒಂದು ಸರ್ತಿ ದೇವರನ್ನ ಸೃಷ್ಟಿ ಮಾಡ್ಯಾನ ಅಂತ ಇಷ್ಟು ತಿಳ್ಕೊಂಡದ್ರ ಫಲ. ಓಕೆ, ಮುಂದೆ ಇತಿ ಪ್ರಶಂಸಾ, ಇದಿಷ್ಟು ಪ್ರಶಂಸೆ ಅಂದರೆ ಅದು ವೇದವೇ ಫಲವನ್ನು ಹೇಳ್ತಾ ಇದೆ. ಸರಿ, ಮುಗೀತು. ಇನ್ನು ಮುಂದೆ ತ್ರೀಣಿ ಆತ್ಮನೇ ಅಕುರುತ ಇತಿ, ಇದಿಷ್ಟು ಹಿಂದೆ ಆದ ಪಾಠ ಆದ್ದರಿಂದ ಸುಲಭವಾಗಿತ್ತು ಅಂತ ಮುಂದುವರೆಟಿದ್ದೇನೆ. ತ್ರೀಣಿ ಆತ್ಮನೇ ಅಕುರುತ, ಅಲ್ಲಿ ದೊಡ್ಡ ಭಾಗದ, ಇದು ಸ್ವಲ್ಪ ಮೆಲ್ಲಗೆ ಹೋಗ್ತೀನಿ. ಯಾಕ ಅಂದರೆ ಇದು ಹೊರಗಿನದ್ದಲ್ಲ ಅನ್ನ, ಇದು ಒಳಗಿನ ಅನ್ನ. ಮಾತು ಮನಸ್ಸು ಪ್ರಾಣ, ಮಾತು ಮನಸ್ಸು ಪ್ರಾಣ. ಪ್ರಾಣದಲ್ಲಿ ಪ್ರಾಣಾಪಾನವ್ಯಾನೋದಾನ ಸಮಾನಗಳೆಂಬ 5 ವಿಭಾಗಗಳವ, 5 ಪ್ರಭೇದಗಳವ. ಆ 5 ಪ್ರಭೇದಗಳು ಭಗವಂತನಿಗೆ ಅನ್ನವೆನಿಸುತ್ತವೆ. ಯಾವಾಗ ಅಲ್ರಿ, ಯಾವಾಗೇನು ಒಳಗೆ ಪ್ರಾಣಾಪಾನವ್ಯಾನುದಾನ ಸಮಾನಗಳವ, ಭಗವಂತನಿಗೆ ಅನ್ನ. ಮಾತು, ನಾನಾಡಿದ ಮಾತು ಭಗವಂತನಿಗೆ ಅನ್ನದಷ್ಟು ತೃಪ್ತಿದಾಯಕವಾಗುತ್ತದೆ. ಯಾವಾಗ ಮಾತಾಡ್ತೀವಿ ಯಾವಾಗ ಅಲ್ಲ. ಇನ್ನು ಮನಸ್ಸು,
ನನ್ನ ಮನಸ್ಸು ಇದು ಭಗವಂತನಿಗೆ ಅನ್ನದಷ್ಟು ತೃಪ್ತಿದಾಯಕವಾಗುತ್ತದೆ. ಯಾವಾಗ? ಯಾವಾಗಲೂ ಅಲ್ಲ. ಅದಕ್ಕೆ ಇದರ ಬಗ್ಗೆ ಸೂಕ್ಷ್ಮ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲು ಉಪನಿಷತ್ ನೋಡೋಣ, ಆಮೇಲೆ ಭಾಷ್ಯದಲ್ಲಿ ಇನ್ನೂ ವಿಶೇಷವನ್ನು ಹೇಳಿದ್ದಾರೆ, ಅದನ್ನು ನೋಡ್ತಾ ಹೋಗೋಣಂತ. ವಾಕ್ಯ ಓದಿ ಅರ್ಥ ಹೇಳ್ತಾ ಹೊರಟ್ಬಿಡ್ತೀನಿ, ಪಟ ನೋಡ್ಕೋತ ಹೋಗ್ರಿ. ತ್ರೀಣಿ ಆತ್ಮನೇ ಅಕುರುತ, 7 ವಿಧವಾದ ಅನ್ನಗಳಲ್ಲಿ ತನಗಾಗಿ 3 ಅನ್ನವನ್ನು ಎತ್ತಿ ಇಟ್ಟುಕೊಂಡ. ಒಂದು ಅನ್ನ ಸರ್ವಸಾಧಾರಣ, ಎರಡನೇದ್ದು ಹಾಲು, ಅದು ಸರ್ವಸಾಧಾರಣ. ಅನ್ನ ಹಾಲು ಎಲ್ಲರಿಗೆ ಕೊಟ್ಟ ಮೇಲೆ 2 ವೈಶ್ವದೇವ ಬಲಿಹರಣಗಳನ್ನು ದೇವತೆಗಳಿಗೆ ಕೊಟ್ಬಿಟ್ಟ. ಸರ್ವಸಾಧಾರಣ 2, ದೇವತಾ ಸಾಧಾರಣ 2 ಮಾಡಿದ ಮೇಲೆ ಇನ್ನು 3 ಉಳ್ಕೊಂಡಿತ್ತು. ಆ 3 ಅನ್ನಗಳು ಯಾವುದು ಅಂತಂದರೆ ತ್ರಿಕರಣಗಳು. ಮನಸ್ಸು, ಮಾತು, ಪ್ರಾಣ, ಇವು ತ್ರಿಕರಣಗಳು ಅಂತ ಕರೀತಾರೆ. ತ್ರಿಕರಣ ಅಂದ್ರೆ ಏನು? 3 ಟೂಲ್ಸ್ ತ್ರಿಕರಣಗಳು. ಪ್ರಾಣ ಅಂದ್ರೆ ದೇಹದಲ್ಲಿದ್ದ ಶಕ್ತಿ, ದೇಹವು ಒಂದು ಟೂಲ್ಸ್ ಆಗಿದೆ. ಆ ಅಭಿಪ್ರಾಯದಾಗ 3 ಕರಣ ಅಂತ ತಿಳಿದುಕೊಳ್ಳ್ರಿ. ತಾನಿ ಆತ್ಮನೇ ಅಕುರುತ, ತನಗಾಗಿ ಮಾಡಿಕೊಂಡ. ಅಲ್ರಿ, ಸುಮ್ಮನೆ ಹಿಂಗೊಂದು ಪ್ರಶ್ನೆ ಬರೋದಿಲ್ವಾ? ಮನಸ್ಸು ಮೊದಲು ಏನು ಬಂದದ? ಕ್ರಮವಾಗಿ ಮನಸ್ಸು ಬಂದದ. ಮನಸ್ಸನ್ನು ಭಗವಂತನು ತನಗಾಗಿ ಮಾಡಿಕೊಂಡ, ಅಂದರೆ ಅನ್ನವೆಂದಾಗಿ ಮಾಡಿಕೊಂಡ ಅಂತ. ಈ ಮನಸ್ಸು ಅಂದಾಗ ಇಂದ್ರಿಯಗಳು ಅಂತ ಅರ್ಥ. ಮನಸ್ಸೇನಾಗಿದೆ? ಇಂದ್ರಿಯಗಳು. 11 ಇಂದ್ರಿಯಗಳವ. 11 ಇಂದ್ರಿಯಗಳಲ್ಲಿ ಅಂದ್ರೆ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಆಮೇಲೆ ಇದು ಮನಸ್ಸು 11. ಇಂದ್ರಿಯಗಳಲ್ಲಿ 2 ಬಗೆಯ ಇಂದ್ರಿಯಗಳವ. ಒಂದು ಹೊರಗಡೆಗೆ ಇರುವಂತಹ ಇಂದ್ರಿಯಗಳು, ಇನ್ನೊಂದು ಒಳಗಡೆಗೆ ಇರುವಂತಹ ಇಂದ್ರಿಯ. ಅಂದ್ರೆ ಅಂತಃಕರಣ ಅಂತ ಕರೀತಾರ ಮನಸ್ಸಿಗೆ, ಬಹಿಷ್ಕರಣಗಳು ಅಂತ ಕರೀತಾರ ಉಳಿದ 10 ಇಂದ್ರಿಯಗಳಿಗೆ. ಈ 11 ಇಂದ್ರಿಯಗಳಿರುವಾಗ ಪರಮಾತ್ಮನು ಮನಸ್ಸನ್ನೇ ತನಗೆ ಅನ್ನವನ್ನಾಗಿ ಯಾಕೆ ಮಾಡಿಕೊಂಡದ್ದು? ಕಣ್ಣನ್ನು ಮಾಡಿಕೊಳ್ಳಬಹುದಾಗಿತ್ತು, ಮೂಗನ್ನು ಮಾಡಿಕೊಳ್ಳಬಹುದಾಗಿತ್ತು, ಕಿವಿಯನ್ನು ಮಾಡಿಕೊಳ್ಳಬಹುದಾಗಿತ್ತು. ಹಾಗಿರುವಾಗ 10 ಇಂದ್ರಿಯಗಳಲ್ಲಿ ಇನ್ಯಾವುದನ್ನೋ ಮಾಡ್ಲಿಕ್ಕೆ ಬರ್ತಿರುವಾಗ ಅದನ್ನು ಬಿಟ್ಟು 11ನೇ ಇಂದ್ರಿಯವಾದ ಮನಸ್ಸನ್ನೇ ಯಾಕೆ ಮಾಡಿಕೊಂಡ ತನ್ನ ಇಂದ್ರಿಯವನ್ನಾಗಿ? ನೀವು ಹೇಳಲೇ ಇಲ್ಲಲ್ಲ ನಮಗೆ ಅಂದ್ರೆ ಅದನ್ನು ಹೇಳಲಿಕ್ಕೆ ಕೂತಿದ್ದೀವಿ ನಾವೀಗ. ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ವಿಭೂತಿ ರೂಪಗಳಲ್ಲಿ ಹೇಳುವಾಗ. ಯಾವುದರಲ್ಲಿ ನೀನು ವಿಭೂತಿ ರೂಪದ ಹೇಳು ಅಂತ ಕೇಳಿದ್ರೆ, ನನಗೆ 10 ಇಂದ್ರಿಯಗಳಲ್ಲಿ ಇಂಟ್ರೆಸ್ಟ್ ಇಲ್ಲ, 11ನೇ ಇಂದ್ರಿಯದಲ್ಲಿ ಮನಸ್ಸಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಂಡ ದೇವರು. ನಂಗೆ ಆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಲ್ಲಿ ಇಂಟ್ರೆಸ್ಟೇ ಇಲ್ಲ, ನನಗೆ ಮನಸ್ಸಿನಲ್ಲಿ ಮಾತ್ರ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ನೋಡ್ರಿ ಎಷ್ಟು ಸ್ವಾರಸ್ಯದ. ಏಕಾದಶ ಇಂದ್ರಿಯಗಳಲ್ಲಿ ಎಲ್ಲಿದ್ದೀಪ ಅಂದ್ರೆ ಮನಸ್ಸಿನಲ್ಲಿ ಇದ್ದೇನೆ, ಮುಗಿದೋತು. ದೇವರೇ ತಾಯಿಗೆ ಉಪದೇಶ ಮಾಡುವಾಗ ಒಂದು ಮಾತು ಹೇಳ್ತಾನೆ, ಮನ ಏವ ಹಿ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗೋ. ಬಂಧನಕ್ಕೂ ಬಿಡುಗಡೆಗೂ ಕಾರಣವಾದದ್ಯಾವುದು? ಮನಸ್ಸು. ಈಗ ಒಂದು ಹೊಸ ಅರ್ಥ ಬರ್ತಾ ಅದಕ್ಕೆಲ್ಲ. ಏನು? ಮನಸ್ಸೇ ಬಂಧನಕ್ಕೂ ಬಿಡುಗಡೆಗೂ ಕಾರಣ ಅಂತ ಯಾಕೆ ಅನ್ಬೇಕು? ಕಣ್ಣೇ ಬಂಧನಕ್ಕೂ ಬಿಡುಗಡೆಗೂ ಕಾರಣ ಅಂತ ಅನ್ಬಾರ್ದೇನು ಅಂದ್ರೆ, ಅವನು ಯಾವುದನ್ನು ಅನ್ನ ಅಂತ ಮಾಡಿಕೊಂಡಿಲ್ಲ ದೇವರು, ಮನಸ್ಸನ್ನು ಅನ್ನ ಅಂತ ಮಾಡಿಕೊಂಡಿದ್ದಾನೆ. ಅದಕ್ಕೆ ಅದೇ ಕಾರಣ ಆಗಬೇಕೀಗ ನಮಗೆ. ವಿವರಣೆ ತಗೊಳ್ರಿ. ಯಾಕೆ ಉಳಿದ ಇಂದ್ರಿಯಗಳು ಇದ್ದಾಗಲೂ ಅವುಗಳನ್ನು ತಾನು ಅನ್ನದಷ್ಟು ತೃಪ್ತಿ ಉಳ್ಳದ್ದು ಅಂತ ಅನ್ನದೆ, ಮನಸ್ಸು ಮಾತ್ರ ನನಗೆ ಅನ್ನದಷ್ಟು ತೃಪ್ತಿ ಉಳ್ಳದ್ದು ಅಂತ ಅಂದದ್ದು? ಅದೇ ನನಗೆ ಅನ್ನ ಅಂತಂದದ್ದು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಏನು ಉತ್ತರವನ್ನು ಹೇಳ್ತಾರ? ಅನ್ಯತ್ರ ಮನಃ ಅಭೂವಂ ನಾದರ್ಶಂ ಅನ್ಯತ್ರ ಮನಃ ಅಭೂವಂ ನಾಶ್ರೌಷಂ ಇತಿ ಮನಸಾಹ್ಯೇವ ಪಶ್ಯತಿ. ಕಾರಣವನ್ನು ಕೊಡ್ತಿದ್ದಾರೆ. ಏನು ಕಾರಣವನ್ನು ಕೊಡ್ತಿದ್ದಾರೆ? ಮನಸ್ಸು ಯಾಕೆ ಪ್ರಧಾನವಾಯಿತು? ದೇವರು ಮನಸ್ಸನ್ನು ಯಾಕೆ ತನ್ನ ಅನ್ನದಂತೆ ಇಟ್ಟುಕೊಂಡ ಅಂದರೆ, ಅನ್ಯತ್ರ ಮನಃ ಅಭೂವಂ ನಾದರ್ಶಂ. ಆ ಪದಾರ್ಥ ನೀನು ನೋಡಿದೇನೋ ಅಂತ ಯಾರೋ ಕೇಳಿದ್ರು ಅಂತ ಇಟ್ಕೊಳ್ರಿ. ಇಲ್ಲ, ನಾನು ನೋಡಲೇ ಇಲ್ಲ. ಯಾಕೆ? ಮನಸ್ಸು ಬೇರೆ ಕಡೆಗೆ ಇತ್ತು. ಅನ್ಯತ್ರ ಮನಃ, ಬೇರೆ ಕಡೆಗೆ ನನ್ನ ಮನಸ್ಸು ಇದ್ದದ್ದರಿಂದ ನ ಅದರ್ಶಂ, ನಾನು ನೋಡಲಿಲ್ಲ. ಅಲ್ಲಿ ಅನ್ಯತ್ರ ಮನಃ ಅಭೂವಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನಾನು ಬೇರೆ ಕಡೆಗೆ ಮನಸ್ಸನ್ನು ಇಟ್ಟಿದ್ದೆ, ಆದ್ದರಿಂದ ನೋಡಲಿಲ್ಲ. ಅನ್ಯತ್ರ ಮನಃ ಅಭೂವಂ ನ ಅಶ್ರೌಷಂ, ಅದನ್ನು ಕೇಳಿಸ್ಕೊಂಡಿಲ್ಲ ನಾ ಹೇಳಿದ್ದು ಅಂತ.
ಇಲ್ಲಿಲ್ಲ, ನೀವು ಹೇಳಿದ್ ನಾ ಕೇಳಿಸ್ಕೊಳ್ಳಿಲ್ಲ. ಯಾಕೆ? ಮನಸ್ಸು ಬೇರೆ ಕಡೆಗೆ ಇತ್ತು, ಅದನ್ನು ಕೇಳಿಸ್ಕೊಳ್ಳಿಲ್ಲ. ಅಲ್ರಿ, ಕಣ್ಣದ ಕಿವಿಯದ ಉಪನಿಷತ್ ಅಂತದ, ನಿನಗೆ ಕಣ್ಣದ ಕಿವಿಯದ, ಕಣ್ಣಿದ್ರೂ ನೋಡಲಿಲ್ಲ, ಕಿವಿ ಇದ್ರೂ ಕೇಳಿಸ್ಕೊಳ್ಳಿಲ್ಲ. ಯಾಕಂದ್ರೆ ಮನಸ್ಸು ಅನ್ಯತ್ರ ಇದ್ದದ್ದಕ್ಕೆ. ಹಂಗಾರೆ ಅಸಲಿಗೆ ನೋಡುವುದು ಮನಸ್ಸು, ಕೇಳುವುದು ಮನಸ್ಸು ಅಂತ ಆಯ್ತಲ್ಲ. ಮನಸಾ ಶೃಣೋತಿ ಮನಸಾ ಹೇವ ಪಶ್ಯತಿ, ಮನಸ್ಸಿನಿಂದಲೇ ನೋಡ್ತಾನ, ಮನಸ್ಸಿನಿಂದಲೇ ಕೇಳ್ತಾನ. ಹಂಗಾದ್ರೆ ಯಾವ ಇಂದ್ರಿಯಗಳು ಸ್ವಂತಕ್ಕೇನು ಇಲ್ಲ, ಮನಸ್ಸಿದ್ರೇನೆ ಎಲ್ಲ. ಭಾರಿ ಆಶ್ಚರ್ಯ ನೋಡ್ರಿ, ಭಾರಿ ಆಶ್ಚರ್ಯ. ಬರೇ ಅನ್ಯತ್ರ ಮನಸ್ಸಿದ್ರ ಅಲ್ಲ, ವ್ಯಾಕುಲಗೊಂಡ ಮನಸ್ಸಿದ್ರೂ ಕೂಡ ನೋಡ್ಲಿಕ್ಕಾಗಂಗಿಲ್ಲ, ಕೇಳಲಿಕ್ಕಾಗಂಗಿಲ್ಲ. ಊಟ ಮಾಡಿದ್ನಂತ ಪಾಪ, ಊಟ ಮುಗಿತಂತ. ಹೆಂಗಿತ್ತು ಊಟ, ರುಚಿ ಹೆಂಗಾಗಿತ್ತರ, ಅಡಿಗೆ ರುಚಿ ಹೆಂಗಿತ್ತು ಅಂತ ಕೇಳಂತ. ಏನಿಲ್ಲ, ಯಾಕೆ? ಎಲ್ಲೋ ಇತ್ತು ಅಂದ. ಮತ್ತು ಇದು ಎಲ್ಲೋ ಇದ್ರೆ ಹೆಂಗೆ ರುಚಿಸ್ಬೇಕಪ್ಪ? ಹಂಗಾರೆ ಅಸಲಿಗೆ ತಿನ್ನೋದು ಯಾವುದಾಯಿತು? ಮನಸ್ಸು. ಕೇಳೋದು ಯಾವುದಾಯಿತು? ಮನಸ್ಸು. ನೋಡೋದು ಯಾವುದಾಯಿತು? ಮನಸ್ಸು. ಅದಕ್ಕೆ ದೇವರಂದ, ಮನಸ್ಸೇ ನನಗೆ ಅನ್ನ ಆಗಲಿ, ಇನ್ನು ಉಳಿದ 10 ಇಂದ್ರಿಯಗಳು ಬೇಡ ಅಂತ. ಅನ್ಯತ್ರ ಮನಃ ನಾಭೂವಂ ಅಭೂವಂ ನಾದರ್ಶಂ, ಅನ್ಯತ್ರ ಮನಃ ಅಭೂವಂ ನಾಶ್ರೌಷಂ ಇತಿ ಮನಸಾ ಹೇವ ಪಶ್ಯತಿ ಮನಸಾ ಶೃಣೋತಿ. ಮನಸ್ಸಿನಿಂದಲೇ ನೋಡ್ತಾನ, ಮನಸ್ಸಿನಿಂದಲೇ ಕೇಳ್ತಾನ. ಆದ್ದರಿಂದಲೇ ದೇವರು ಮನಸ್ಸನ್ನ ತನ್ನದು ಅಂದುಕೊಂಡ. ಆ ಮನಸ್ಸಿನಲ್ಲಿ ಎಷ್ಟು ತರಹದ ಪ್ರಭೇದ, ಎಷ್ಟು ತರಹಗಳಿವೆ, ಮನಸ್ಸಿನ ಪರಿಣಾಮಗಳೆಷ್ಟು, ಮನಸ್ಸಿನ ವಿಕಾರಗಳೆಷ್ಟು ಅಂತ ಹೇಳಿ ಹೊರಟಿದ್ದಾರೆ. ಕಾಮಃ ಇದು ಮನಸ್ಸಿನ ಒಂದು ಪರಿಣಾಮ, ಸಂಕಲ್ಪ ಇದು ಮನಸ್ಸಿನ ಪರಿಣಾಮ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ, ಧೃತಿ, ಅಧೃತಿ, ಧ್ರೀಹಿ, ಧೀಹಿ, ಭೀಹಿ ಇತ್ತೇತತ್ ಸರ್ವಂ ಮನ ಏವ. ಎಷ್ಟು ಹೇಳ್ಯಾರ ಅಂತ ಒಂಚೂರು ನೋಡ್ಕೊಳ್ರಪ್ಪ. ಏನು ಅಂದ್ರೆ 10 ಮನಸ್ಸಿನ ಪ್ರಭೇದಗಳನ್ನು ಹೇಳ್ತಿದ್ದಾರೆ. ಮನಸ್ಸಿನ 10 ಪ್ರಭೇದಗಳು ಯಾವ್ದ್ಯಾವುದು? ಕಾಮಃ, ಸಂಕಲ್ಪಃ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ, ಧೃತಿ, ಅಧೃತಿ, ಹ್ರೀಹಿ, ಧೀಹಿ, ಭೀಹಿ ಇತ್ತೇತತ್ ಸರ್ವಂ ಮನ ಏವ. ಇವೆಲ್ಲವೂ ಕೂಡ ಮನಸ್ಸಿನ ಪರಿಣಾಮಗಳೇ ಆಗಿವೆ. ಅಂದರೆ ಈಗ ನಾವು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಪಂಚಪ್ರಾಣಗಳು ಭಗವಂತನ ಅನ್ನ. ಕಾಮಃ, ಸಂಕಲ್ಪಃ, ವಿಚಿಕಿತ್ಸಾ, ಶ್ರದ್ಧಾ, ಧೃತಿ, ಅಧೃತಿ, ಹ್ರೀಹಿ, ಧೀಹಿ, ಭೀಹಿ ಎನ್ನುವಂತಹ 10 ವಿಧವಾದ ಮನಸ್ಸು ಭಗವಂತನ ಅನ್ನ. ವಾಕ್, ವಾಗೀಂದ್ರಿಯ ಏನದ ಅಥವಾ ವಾಗೀಂದ್ರಿಯಿಂದ ಉಚ್ಚಾರಣೆ ಮಾಡುವ ಶಬ್ದ ಏನಿದೆ, ಇದು ಭಗವಂತನ ಅನ್ನ. ಇಷ್ಟು ಅನ್ನವನ್ನು ತಿಳ್ಕೊಂಡಿದ್ದೇವೆ ನಾವೀಗ. ಇದಕ್ಕೆ ಯಾವುದೂ ವಿವರಣೆ ಮಾಡಿಲ್ಲ. ಕಾಮಃ ಅಂದರೆ ಏನು ಅಂತ ವಿವರಣೆ ಮಾಡಿಲ್ಲ, ಸಂಕಲ್ಪ ಅಂದರೆ ಏನು ಅಂತ ವಿವರಣೆ ಮಾಡಿಲ್ಲ. ಕೇವಲ ಶಬ್ದ ಉಚ್ಚಾರಣೆ ಮಾಡಿದ್ದೀವಿ, ಠಳಕ್ ಅರ್ಥ ಆಗಿದೆ ಅಲ್ಲಿಗೆ. ತಸ್ಮಾದಪಿ ಪೃಷ್ಠತಃ ಉಪಸ್ಪೃಷ್ಟೋ ಮನಸಾ ವಿಜಾನಾತಿ. ಆದ್ದರಿಂದ ಮನಸ್ಸು ಸರಿಯಾಗಿ ಇದ್ದರೆ ಹಿಂದಿನಿಂದ ಮುಟ್ಟಿದಾಗಲೂ ಕೂಡ ಯಾರೋ ನನ್ನನ್ನು ಸ್ಪರ್ಶಿಸಿದರು ಎಂಬ ಜ್ಞಾನ ಆಗ್ತದೆ. ಅವ ನೋಡಿಲ್ಲ, ಹಿಂದೆ ಯಾರೋ ಬಂದು ಮುಟ್ಟಿದರೂ ಕೂಡ ತಕ್ಷಣ ಗೊತ್ತಾಗ್ತದೆ ಯಾರೋ ನನ್ನ ಮುಟ್ಟಿದರು ಅಂತ. ಯಾಕೆ ಅಂದರೆ ಮನಸ್ಸು ಸರಿಯಾಗಿ ಇದ್ದರೆ ತ್ವಗೀಂದ್ರಿಯ ಸ್ಪರ್ಶವನ್ನು ಗ್ರಹಿಸಿ ಯಾರೋ ನನ್ನ ಮುಟ್ಟಿದ್ರು ಅಂತ ಗೊತ್ತಾಗ್ತದೆ. ಮನಸ್ಸು ಸರಿ ಇದ್ದಿದ್ದಿಲ್ಲ ಅಂದರೆ ಹಿಂದೆ ಬಂದು ಚಾಕು ಚುಚ್ಚಿದ್ರು ನೆನಪಿರೋದು, ಗೊತ್ತಾಗೋದಿಲ್ಲ ನಮ್ಗೆ ಯಾರು ಚುಚ್ಚೋದ್ರು ಅಂತ. ಆಗಿರಂಗಿಲ್ಲ. ಸಾಕಷ್ಟು ಸಿನಿಮಾ ನಾಟಕಗಳು ನೋಡಿರ್ತೀವಲ್ಲ ನಾವೆಲ್ಲ. ಏನು ಅಂದರೆ ಎಕಡೋ ಲಕ್ಷ ಕೊಡೋ ಹೊಂಟಿರ್ತಾನೆ, ಹಿಂದೆ ಬೆನ್ನಿಗೆ ಚೂರಿ ಹಾಕಿ ಹೋಗಿರ್ತಾರೆ ಅಥವಾ ಕೊತ್ತರಿಸಿ ಹೋಗಿರ್ತಾರೆ, ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಯಾಕೆ? ಅನ್ನತ್ರ ಮನಃ. ಹಾಗಾದರೆ ಮನಸ್ಸು ಸರಿಯಾಗಿ ಇದ್ದರೆ ಮುಟ್ಟಿದ ಕೂಡಲೇ ಯಾರೋ ನನಗೆ ಮುಟ್ಟಿದರು ಅಂತ ಗೊತ್ತಾಗ್ತದೆ. ಮನಸ್ಸು ಸರಿಯಾಗಿ ಇದ್ದರೆ ನೋಡಿದಾಗ ನಾನು ನೋಡಿದೆ ಅಂತ ಅರ್ಥ ಆಗ್ತದೆ, ಕೇಳಿದಾಗ ಕೇಳಿದೆ ಅಂತ ಅರ್ಥ ಆಗ್ತದೆ. ಸರ್ವಂ ಮನ ಏವ. ಇವೆಲ್ಲವೂ ಮನಸ್ಸಿನ ಅಧೀನವಾಗಿವೆ. ಯಕ್ಕಶ್ಚ ಶಬ್ದೋವಾಗೇವ ಸೈಷಾಹಿ ಅಂತಮಾಯತ್ತ ಏಷಾಹಿ ನಹ. ಯಕ್ಕಶ್ಚ ಶಬ್ದವಾಗೇವ, ಜಗತ್ತಿನಲ್ಲಿ ಯಾವುದೇ ಒಂದು ಶಬ್ದವಿದ್ದರೂ ಅದನ್ನು ವಾಕ್ ಅಂತ ಕರೀತಾರೆ. ಮನಸ್ಸಿನ ಬಗ್ಗೆ ಹೇಳಿದರು, ಈಗ ಮಾತಿನ ಬಗ್ಗೆ ಹೇಳ್ತಿದ್ದಾರೆ. ಯಾವುದು ಶಬ್ದ ಇದ್ರೂ ಮಾತು ಅಂತಾರಲ್ರಿ. ಯಾವ ಶಬ್ದ ಅಂದರೆ ಏನರ್ಥ? ಶಬ್ದಗಳಲ್ಲಿ 2: ಧ್ವನ್ಯಾತ್ಮಕವಾದ ಶಬ್ದಗಳು, ವರ್ಣಾತ್ಮಕವಾದ ಶಬ್ದಗಳು. ಧ್ವನ್ಯಾತ್ಮಕವಾದ ಶಬ್ದಗಳು ಅಂದರೆ ಗಿಡ ಅರಳಾಡುವಾಗ, ಗುಡುಗಿದಾಗ, ಮಳೆ ಬರುವಾಗ, ಪ್ರಾಣಿ ಪಕ್ಷಿಗಳು ಕೂಗಿದಾಗ ಅವುಗಳು ನಮಗೆ ಧ್ವನ್ಯಾತ್ಮಕ.
ನಮ್ಮ ಮಾತುಗಳು ಅವರಿಗೆ ಧ್ವನ್ಯಾತ್ಮಕ ಅಷ್ಟೇ. ಅವಕ್ಕೇನು ತಿಳಿಯಂಗಿಲ್ಲ, ನಮ್ಮ ಭಾಷೆ ಅವಕ್ಕೆ ಹೆಂಗೆ ತಿಳಿತದೆ? ತಿಳಿಯುವುದಿಲ್ಲ. ಹಾಗಾಗಿ ಪರಸ್ಪರವಾಗಿ ಅವುಗಳ ಮಾತು ನಮಗೆ ಧ್ವನಿ, ನಮ್ಮ ಮಾತು ಅವರಿಗೆ ಧ್ವನಿ ಅಷ್ಟೇ, ಧ್ವನ್ಯಾತ್ಮಕ. ನಾನು ನಿಮಗೆ ಮಾತಾಡ್ತಿದ್ದೀನಿ, ಇದು ನಿಮಗೆ ಅರ್ಥ ಆಗ್ತದೆ, ವರ್ಣಾತ್ಮಕ. ಹಾಗಾದರೆ ಶಬ್ದಗಳಲ್ಲಿ ಯಾವುದಿದೆಯೋ ಆ ವರ್ಣಾತ್ಮಕ ಧ್ವನ್ಯಾತ್ಮಕಗಳೆನ್ನುವುದು ಇದೂ ಭಗವಂತನ ಅನ್ನ. ಹೆಂಗ್ರಿ ಅಂದ್ರೆ ಸೈಷಾಹಿ ಅಂತಮಾಯತ್ತ ಒಂದು ಕಂಡೀಷನ್ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಕಂಡೀಷನ್ನು? ಮಾತಿಗೆ ಬಂದಾಗ ಕೊಟ್ಟಾರ, ಮನಸ್ಸಿಗೆ ಕೊಟ್ಟಿಲ್ಲ ಇನ್ನೂ. ಯಾಕಂದ್ರೆ ಮನಸ್ಸಿನ ವಿವರಣೆಯನ್ನು ಶ್ರೀಮದಾಚಾರ್ಯ ಮಾಡ್ತಾರೆ. ಒಂದು ಕಂಡೀಷನ್ನು, ಆ ಮಾತು ಅಂತಂ ಆಯತ್ತ. ಅಂತ ಅಂದರೆ ಒಳಗೆ, ಆಯತ್ತ ಅಂದರೆ ಇಟ್ಟುಕೊಂಡಿದೆ. ಆ ಮಾತು ತನ್ನೊಳಗೊಂದು ಇಟ್ಟುಕೊಂಡದ. ಆ ಮಾತು ತನ್ನೊಳಗೊಂದು ಇಟ್ಟುಕೊಂಡದ್ದರಿಂದಾಗಿ ಆಗದು ಭಗವಂತನಿಗೆ ಅನ್ನವೆನಿಸುತ್ತದೆ. ಏನಿಟ್ಟುಕೊಂಡದ ಮಾತು ತನ್ನೊಳಗ? ಭಗವಂತನನ್ನ ಇಟ್ಟುಕೊಂಡದ, ಭಗವಂತನನ್ನ ವಿಷಯೀಕರಿಸುತ್ತಿದೆ. ಅಂತಹ ಮಾತು ಭಗವಂತನಿಗೆ ಅನ್ನವೆನಿಸುತ್ತದೆ. ಅಂದ್ರೆ ನಾನು ಪಾಠ ಹೇಳೋದು ಬಿಟ್ಟು ನಿಮ್ಮ ಜೊತೆಗೆ ಲೌಕಿಕ ಹರಟಿ ಹೊಡ್ಲಿಕ್ಕೆ ಶುರು ಮಾಡಿದೆ ಅಂತ ಕೇಳ್ರಿ, ಆ ಮಾತುಗಳು ಭಗವಂತನ ಅನ್ನ ಅಲ್ಲ. ಯಾಕ? ಅದರಲ್ಲಿ ಭಗವಂತನ ಟಚ್ ಇಲ್ಲ, ಅದರಲ್ಲಿ ಭಗವಂತನ ಸ್ಪರ್ಶ ಇಲ್ಲ. ನಾನೀಗ ಪಾಠ ಹೇಳ್ತಾ ಇದ್ದೀನಿ, ಈ ಪಾಠದಲ್ಲಿ ಪ್ರತಿ ಶಬ್ದಗಳು ಭಗವಂತನ ಕುರಿತು ಹೇಳ್ತಕ್ಕಂಥದ್ದು. ಇದು ಭಗವಂತನ ಅನ್ನ. ಸೈಷಾಹಿ ಅಂತಮಾಯತ್ತ. ಸೈಷಾಹಿ ಎನ್ನುವಲ್ಲಿ ಸಾ ಏಷಾ ಹಿ ಅಂತಂ ಆಯತ್ತ ಪದಚ್ಛೇದ ಹಂಗೆ ಮಾಡಬೇಕು. ಸಾ ಏಷಾ, ಈ ಹಿಂದಿನ ವಾಕ್ಯದಲ್ಲಿ ಹೇಳಲಾದ ವಾಕ್, ವಾಕ್ ಶಬ್ದ ಸ್ತ್ರೀಲಿಂಗ. ಆ ಏಷ, ಆ ಹಿಂದಿನ ವಾಕ್ಯದಲ್ಲಿ ಹೇಳಲಾದ ವಾಕ್, ಹಿ ಪ್ರಸಿದ್ಧ, ಅಂತಂ ಎಲ್ಲರ ಅಂತರ್ಯಾಮಿಯಾದ ಭಗವಂತನನ್ನು, ಆಯತ್ತ ಒಳಗೊಂಡಿದೆ, ವಿಷಯೀಕರಿಸಿದೆ. ಅಲ್ರಿ, ನಾವೇನು ಹಂಗೆ 24 ತಾಸು ದೇವ್ರ ಬಗ್ಗೆ ಏನು ಮಾತಾಡಂಗಿಲ್ರಪ್ಪ. ನಮ್ಮ ಮಾತಿನ ದೇವ್ರನ್ನ ಒಳಗೊಂಡಿಲ್ಲ. ಅದಕ್ಕೆ ಉಪನಿಷತ್ ದ್ರಷ್ಟಾರರಾದ ಋಷಿಗಳು ನಿಮ್ಮ ಮಾತಿನ ಬಗ್ಗೆ ಹೇಳ್ತಿಲ್ರಪ್ಪ. ಏಷಾಹಿ ನಹ, ನಮ್ಮ ಮಾತಿನ ಬಗ್ಗೆ ಹೇಳಿಕತ್ತೀವಿ. ಉಪನಿಷತ್ತನ್ನು ಕಂಡ ಋಷಿಗಳಂತಾರ, ನಮ್ಮ ಮಾತು ಸದಾ ಭಗವತ್ ಪರವಾಗಿದೆ. ಏಷಾಹಿನಃ, ಅದು ಹೆಂಗೆ ಬಿಡಿಸ್ಬೇಕು? ಏಷಾಹಿನಃ ಎಂಬುದು ಏಷ, ಈ ಮಾತು ಯಾರ್ದು? ನಹ, ನಮ್ಮ. ನಹ ಏಷಾಹಿ, ಈ ನಮ್ಮ ಮಾತಿದೆಯಲ್ಲ, ಇದು ಭಗವತ್ ಪರವಾಗಿದೆ. ಅಂದರೆ ಭಗವತ್ ಪರವಾದ ಮಾತು ಮಾತ್ರ ಅನ್ನವೆನಿಸುತ್ತದೆ. ಸರಿ, ಮನಸ್ಸಾತು, ಮಾತಾತು. ಪ್ರಾಣ, ಪ್ರಾಣೋ ಅಪಾನೋ ವ್ಯಾನ ಉದಾನ ಸಮಾನೋ ನ ಇತ್ತೇತತ್ ಸರ್ವಂ ಪ್ರಾಣ ಏವ. ಏನಾತು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ ಪಂಚಪ್ರಾಣನ ಪ್ರಭೇದಗಳು, ಪ್ರಾಣನ ಪಂಚ ಪ್ರಭೇದಗಳೇನಿವೆಯಲ್ಲ, ಅದು ಒಂದು ಸಣ್ಣ ಮುದ್ರಣ ದೋಷ ಆಗಿದೆ, ತಿದ್ಕೊಳ್ರಿ. ಪ್ರಾಣೋ ಅಪಾನೋ ವ್ಯಾನ ಉದಾನ ಸಮಾನೋನ ಇತ್ತೇತತ್ ಅಂತ ಮುದ್ರಣ ಆಗಿದೆ. ಆ ಅಳ್ಳ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಅಳ್ಳ ಕಾಟ್ ಹೊಡಿರಿ, ನ ಇಟ್ಟುಕೊಳ್ರಿ. ನ ಅದು ನಿಷೇಧಾರ್ಥಕ ಅಲ್ಲ, ನಹ ಎನ್ನುವ ಅರ್ಥ ಅದು. ನಹ ಅಂದ್ರೆ ನಮ್ಮ ಅಂತ ಅರ್ಥ ಆಗ್ತದೆ. ನಮ್ಮ ಅಂದ್ರೆ ಯಾರು ಅಂದ್ರೆ ಈ ಉಪನಿಷತ್ತನ್ನು ಕಂಡುಕೊಂಡ ಋಷಿಗಳು. ಉದಾಹರಣೆಗೆ ಬ್ರಹ್ಮದೇವರು, ಉದಾಹರಣೆಗೆ ಸೂರ್ಯ, ಉದಾಹರಣೆಗೆ ಯಾಜ್ಞವಲ್ಕ್ಯರು, ಉದಾಹರಣೆಗೆ ಕಣ್ವರ್ಷಿಗಳು. ನಹ ನಮ್ಮ. ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಂತೇನಿದೆಯೋ ಇದೆಲ್ಲವೂ ಭಗವಂತನಿಗೆ ಅನ್ನ. ಅಲ್ರಿ, ನಾವೆಲ್ಲೋ ಪ್ರಾಣ ಅಂತ ಒಂದು ತಿಳ್ಕೊಂಡಿದ್ವಿ, ನೀವು 5 ಹೇಳಿಬಿಟ್ರಿ. ಹಂಗಾರೆ 5 ಮಂದಿ ಪ್ರಾಣ ಇದ್ದಾರೇನು ಅಂದ್ರೆ ಸರ್ವಂ ಪ್ರಾಣ ಏವ. ಇವೆಲ್ಲವೂ ಒಂದೇ ಪ್ರಾಣನ ಪ್ರಭೇದಗಳಷ್ಟೇ. ಸರ್ವಂ ಪ್ರಾಣ ಏವ, ಇವೆಲ್ಲವೂ ಒಂದೇ ಪ್ರಾಣ ಪ್ರಭೇದ. ಇಷ್ಟಾತು. ಈ ಕೊನೆ ವಾಕ್ಯ ಇದೆ ನೋಡ್ರಿ, ಇದನ್ನು ನಾನು ಸ್ವಲ್ಪ ಉಳಿಸಿರ್ತೀನಿ, ಅದನ್ನು ಮುಂದೆ ಅರ್ಥ ಹೇಳ್ತೀನಿ. ಏತನ್ಮಯ ವಾ ಅಯಮಾತ್ಮ. ಸರಳವಾದ ಅರ್ಥ ತಿಳ್ಕೊಳ್ರಿ. ಅಯಮಾತ್ಮ, ಈ ಜೀವಿ ಇದ್ದಾನಲ್ಲ, ಏತನ್ಮಯ. ಏತನ್ಮಯ ಅಂದ್ರೆ ಪ್ರಾಣ, ಮನೋಮಯ, ವಾಂಗ್ಮಯ, ಪ್ರಾಣಮಯ. ವಾಂಗ್ಮಯ, ಮನೋಮಯ, ಪ್ರಾಣಮಯ. ಈ ಜೀವನು ವಾಂಗ್ಮಯ, ಮನೋಮಯ, ಪ್ರಾಣಮಯನಾಗಿದ್ದಾನೆ. ಇಷ್ಟು ಸಾಮಾನ್ಯ ಅರ್ಥ. ಇದ್ರದ್ದು ಏನೂ ಹೇಳಿಲ್ಲ, ಮತ್ತೆ ಹೇಳ್ತೀನಿ. ಭಾಷ್ಯ ತಗೊಳ್ರಿ, ಭಾಷ್ಯಕ್ಕೆ ಬರ್ರಿ. ಯಾಕಂದ್ರೆ ಆ ವಾಕ್ಯಕ್ಕೆ ಭಾಷ್ಯ ಓದಿದ ಮೇಲೆ 3 ರೀತಿಯಿಂದ ಅರ್ಥ ಹೇಳಬೇಕಾಗ್ತದೆ. ಅದಕ್ಕೆ ಭಾಷ್ಯ ಓದಿದ ಮೇಲೆ ಆ ವಾಕ್ಯಕ್ಕೆ ಅರ್ಥ ಹೇಳ್ತೀನಿ. ನಾನು ಹೇಳದೆ ಹೋದರೆ ನೆನಪು ಮಾಡಿ ನೀವು ಹೇಳಿಸಿಕೊಳ್ಳ್ರಿ. ಅದಕ್ಕೆ ಆವಾಗ ನಿಮಗೆ ಎಷ್ಟು ನೆನಪಿರ್ತದೆ ಅಂತ ಗೊತ್ತಾಗ್ತದೆ. ಸರಿ, ಇನ್ನು ಭಾಷ್ಯದಲ್ಲಿ ಇಡೀ ಇಷ್ಟು ಮಂತ್ರ ಭಾಗಕ್ಕೆ ನಮ್ಮ ಆಚಾರ್ಯರು ಸರ್ವೋತ್ಕೃಷ್ಟ ವ್ಯಾಖ್ಯಾನ. ಯಾರ್ಯಾರು ಅಷ್ಟು ಚಂದ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ.
ಸಪ್ತಾನ್ನಾನಿ ಯದಾ ವಿಷ್ಣು ಪರಮಃ ಪುರುಷೋ ವಿಭು ಸಸರ್ಜ 7 ವಿಧವಾದ ಅನ್ನವನ್ನು ಯದಾ ಯಾವಾಗ ಪರಮಃ ಪುರುಷಃ ವಿಭು ವಿಷ್ಣು ಸಸರ್ಜ ಅದಿಷ್ಟು ಭಗವಂತನಿಗೆ ವಿಶೇಷಣ. ಅದು ಯಾವುದಕ್ಕೆ ನೋಡ್ರಿ, ಯದಾ ಯಾವಾಗ, ಇದು ಮೊದಲನೇ ಶಬ್ದ. ಯಾವಾಗ ಪರಮಃ ಪುರುಷಃ ವಿಭು ವಿಷ್ಣು, ಅವು 3 ವಿಶೇಷಣಗಳು. ವಿಷ್ಣು ಎಂಬುದು ವಿಶೇಷ, ಪರಮಃ ಪುರುಷಃ ಸರ್ವೋತ್ತಮನಾದ ಪರಮಾತ್ಮನು, ವಿಭು ಸರ್ವಸಮರ್ಥನಾದವನು. ಸಪ್ತಾನ್ನಾನಿ ಸಸರ್ಜ 7 ಅನ್ನಗಳನ್ನು ಸೃಷ್ಟಿ ಮಾಡಿದನೋ ತದಾ ಅಂತ ಇಟ್ಕೋಬೇಕು. ರಘುತ್ತಮ ಸ್ವಾಮಿಗಳು ಭಾಷ್ಯ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ತದಾ ಆವಾಗ ತೇಷಾಂ ಸ್ವಾರ್ಥಾನಿ ಚಕಾರ 3 ಕೇಶವ. ತೇಷಾಂ ಮಧ್ಯೆ ಅಂತ ಅರ್ಥ. ಆ 7 ಅನ್ನಗಳ ಮಧ್ಯದಲ್ಲಿ 3 ಸ್ವಾರ್ಥಾನಿ ಚಕಾರ, ತನಗೆ 3 ಮಾಡಿಕೊಂಡ. ಯಾರು? ಕೇಶವ. ಮತ್ತದನ್ನು ಮೊದಲು ತಗೋಬೇಕು. ತದಾ ಕೇಶವ ತೇಷಾಂ ಮಧ್ಯೆ 3 ಸ್ವಾರ್ಥಾನಿ ಚಕಾರ, ಹಿಂಗನ್ವಯ ಮಾಡ್ಕೊಳ್ಬೇಕು. ತದಾ ಕೇಶವ ತೇಷಾಂ ಸ್ವಾರ್ಥಾನಿ 3 ಚಕಾರ, ತನಗೆ ಬೇಕಾಗಿದೆ ಎಂದು 3 ಮಾಡಿಕೊಂಡ. ಓಕೆನಾ? ಎತ್ತತ್ ಪದಗಳನ್ನು ಅನ್ವಯ ಮಾಡಿಕೊಳ್ಳೋ ಕ್ರಮ ಸರಿ. ಯಾವುದು 3 ಮಾಡಿಕೊಂಡ? ಮನೋವಾಚಂ ತಥಾ ಪ್ರಾಣಂ. ಮನೋವಾಚಂ ತಥಾ ಪ್ರಾಣಂ, ಮನಸ್ಸನ್ನು, ಮಾತನ್ನು, ಪ್ರಾಣವನ್ನು. ತಸ್ಮಾತ್ ತೈಹಿ ತುಷ್ಟಿಮೇತಿ ಸಹ, ತನಗೆ 3 ಅನ್ನಗಳನ್ನಾಗಿ ಮಾಡಿಕೊಂಡದ್ದಕ್ಕೇನೆ ಅವುಗಳಿಂದ ತುಷ್ಟಿ, ತೃಪ್ತಿ, ಸಂತೋಷ ಪಡ್ತಾನೆ ದೇವರು. ತುಷ್ಟಿ ಅಂದರೆ ಗೊತ್ತಾಗ್ತಲ್ಲ, ತೃಪ್ತಿ, ತುಷ್ಟಿ, ಸಂತೋಷವಾಗುತ್ತದೆ. 1 ನಿಮಿಷ ಪಾಸ್ ಮಾಡೋಣ ಅಂತ. 1 ನಿಮಿಷ ಪಾಸ್ ಮಾಡೋಣ ಅಂತ. ಏನು ಮಾಡೋಣ ಅಂತಂದರೆ, ದೇವರ ಪೂಜಾ ಮಾಡೋ ಕಾಲಕ್ಕೆ ಒಂದು ಮಂತ್ರ ಬರ್ತದೆ. ನಿಮಗೆ ಬರಲಿ ಬರದೇ ಇರಲಿ, ಇದನ್ನು ಹೇಳ್ತೀರಿ ಹೇಳದೇ ಇರಲಿ, ನಾ ಅಂತೂ ಹೇಳ್ತೀನಿ ನಿಮಗೆ. ದೇವರ ಮನೆಯನ್ನು ಪ್ರವೇಶ ಮಾಡಿದ ಕೂಡಲೇ ದೇವ್ರ ಮನೆಗೆ ಹೋಗ್ತೀವಿ ನಾವು. ನಮ್ಮ ದೇವ್ರ ಮನೆ ಅಂತಿದ್ರೆ ಅಥವಾ ದೇವ್ರ ಕಟ್ಟೆ ಅಂತಿದ್ರೆ ಬಾಗಿಲ ತೆಗೆದ್ವಿ, ಕೂತ್ಕೊಂಡ್ವಿ ಅಂತ ಇಟ್ಕೊಳ್ರಿ. ದೀಪ ಹಚ್ಚಿದ ಮೇಲೆ ಒಂದು ಮಂತ್ರ ಇದೆ. ದೀಪ ಹಚ್ಚಲಿಕ್ಕೆ ಅಗ್ನಿ ಸಮಿಧ್ಯತೆ ಅಂತ ಒಂದು ಮಂತ್ರ ಅದ. ದೇವ್ ಕೂತ್ ಕೂಡಲೇ ವಾಯ ಹಿ ದರ್ಶತೆ ಮೇ ಸೋಮ ಅರಂಕೃತಾಗ ತೇಷಾಂ ಪಾಹಿ ಶ್ರುಧೀಘವಂ ಅಂತ ಒಂದು ಮಂತ್ರ. ಇದು ಭಗವಂತನನ್ನು ನಮ್ಮ ಮನೆಗೆ ಆಯಾಹಿ, ನಮ್ಮ ಈ ಪೂಜಾಕ್ಕೆ ಬಾ ಅಂತ ಕರೆಯುವ ಮಂತ್ರ. ಸರಿಯಾ? ಏನು ಮಂತ್ರದ? ನಮ್ಮ ಪೂಜಾಕ್ಕೆ ಬಾ ಸ್ವಾಮಿ ಅಂತ ಕರಿಬೇಕಾಗ್ಯದ. ಅವ ತನ್ನ ಪಾಡಿ ತಾ ಕೂತಿರ್ತಾನ್ರಿ, ನೀವು ಕರೆದು ಬರ್ತಾನವ. ಬಡ ಬಂದು ಪೆಟ್ಟಿಗೆ ತೆಗೆದು ಡಬಡ ನೀರು ಸುರಿದು ಬರಂಗಿಲ್ಲವ. ನಮ್ಮ ಮನ್ಯಾಗ ನಾ ಎಲೆ ಹಾಕ್ಕೊಂಡು ಕೂತಿದ್ರಿ 3 ತಾಸು ಆತ, ಆಚಾರ ಬರಲೇ ಇಲ್ಲ ನೋಡ್ರಿ ಅಂತ ಹೇಳಿದಂತ. ಬಾಜುಕಿದ್ದವ್ರು ಕೇರಂತ, ಕರೆದಿದ್ರಿ ನಾ ಆಚಾರಿಗೆ? ಅಯ್ಯ ಕರೆದಿದ್ದೇ ಇಲ್ಲ. ಮತ್ತು ಎಲೆ ಹಾಕ್ಕೊಂಡು ಕೂತ್ರಿ ಏನು ಒಂದು ಪ್ರಸಂಗ. ಅಂದಮೇಲೆ ಹೇ ವಾಯೋ, ಎಲೆ ಪರಮಾತ್ಮನೇ, ಆಯಾಹಿ ಬಾ ದರ್ಶತ ಸರ್ವಜ್ಞನೇ, ವಾಯ ಆಹಿ ದರ್ಶತ ಇಮೇ ಸೋಮ ಅರಂಕೃತಾಘ. ಹೊರಗಡೆಗೆ ಪದಾರ್ಥಗಳೆಲ್ಲ ಇಟ್ಟಿದ್ದೇವೆ ಪೂಜೆಗೆ, ಹೊರಗಡೆಗೆ ಬಾಹ್ಯ ದ್ರವ್ಯ. ಈ ದ್ರವ್ಯಗಳೆಲ್ಲ ತಯಾರಿ ಮಾಡಿಟ್ಟಿದ್ದೀವಿ. ಯಾವ ದ್ರವ್ಯಗಳು? ದೇವ್ರ ಪೂಜಾಕ್ಕೆ ನೀರು, ತುಳಸಿ, ಹೂವು, ಗಂಧ, ಅಕ್ಷತೆ, ನೈವೇದ್ಯ ಪದಾರ್ಥಗಳೆಲ್ಲ ತಯಾರು ಮಾಡಿಟ್ಬಿಟ್ಟಿರಿ. ದೇವರಂದ ಹೊರಗೆ ಮಾಡಿಯೋ ಒಳಗೇನು ಅಂತ ಕೇಳಿದ. ಇಮೆ ಸೋಮ ಅರಂಕೃತಾಘ, ಹೊರಗೆ ಪದಾರ್ಥಗಳ ನಿರ್ಮಾಣ ಮಾಡಿದಂತೆ ಒಳಗೂ ಮಾಡಿಟ್ಟಿನ ಸ್ವಾಮಿ. ಯಾವುದು? ಮನಸ್ಸು. ಸೋಮ ಶಬ್ದಕ್ಕೆ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಮನದ ವೃತ್ತಿಗಳು ಅಂತ ಕೊಟ್ಟಿದ್ದಾರೆ. ಇರಲಿ, ಮನದ ವೃತ್ತಿಗಳಂದರೆ ಮನಸ್ಸಿನ ಪರಿಣಾಮಗಳು. ಈ ಮನಸ್ಸಿದೆಯಲ್ಲ ಸ್ವಾಮಿ, ಇದು ನಿನ್ನ ಪೂಜೆಗಾಗಿ ಇಟ್ಟಿದ್ದೇನೆ. ಏನಾಗ್ತದೆ? ಪೂಜೆಗಾಗಿಟ್ರೆ ಅಲ್ರಿ ಹೊರಗಿರೋ ತುಳಸಿ ಎರ್ಸ್ಕೋತಾನ, ಆಮೇಲೆ ಗಂಧ ಹಚ್ಕೋತಾನ, ಅನ್ನ ಉಣ್ತಾನ. ನಿನ್ನ ಮನಸ್ಸು ತಗೊಂಡು ಏನು ಮಾಡಬೇಕು ಅಂದರೆ, ಮನೋಪಿ ಭೋಗ್ಯಮೀಶಸ್ಯ. ಶ್ರೀಮದಾಚಾರ್ಯರಂತಾರೆ, ಮನಸ್ಸು ಕೂಡ ಭಗವಂತನಿಗೆ ಭೋಗ್ಯ ವಸ್ತುವೇ. ಹೆಂಗ? ಇಲ್ಲದ ಅಲ್ಲ. ಮನೋವಾಚಂ ತಥಾ ಪ್ರಾಣಂ ತಸ್ಮಾತ್ ತೈಸ್ತುಷ್ಟಿಮೇತಿ ಸಹ. ಮನಸ್ಸಿನಿಂದ ಭಗವಂತ ತೃಪ್ತನಾಗುತ್ತಾನೆ. ಹೊರಗಡೆಗೆ ಇಟ್ಟ ಅನ್ನದಿಂದ ಹೇಗೆ ತೃಪ್ತನಾಗುತ್ತಾನೋ, ಒಳಗಡೆಗಿರುವ ಮನಸ್ಸಿನಿಂದಲೂ ತೃಪ್ತನಾಗುತ್ತಾನೆ. ಭಗವಂತನಿಗೆ ಪ್ರಾರ್ಥನಾ ನಿತ್ಯದಲ್ಲಿ, ಸ್ವಾಮಿ ನಿತ್ಯದಲ್ಲಿ ಹೊಸ ಮನಸ್ಸು ಸೃಷ್ಟಿ ಮಾಡ್ತೀಯ ನೀನು. ಆ ಹೊಸ ಮನಸ್ಸೇನು ಸೃಷ್ಟಿ ಆಗ್ತದಲ್ಲ, ಆ ಮನಸ್ಸು ಇವತ್ತು ನಿನಗೆ ಅನ್ನ. ಅಷ್ಟೇ, ಮುಗಿದೋಯ್ತು. ಹೊರಗೆ ಅನ್ನ ಇಟ್ಟಿದ್ದಿಲ್ಲ ಅಂತಾದರೂ
ತಾನೇ ಅನ್ನ ಅಂತ ಮಾಡಿಕೊಂಡ ಮನಸ್ಸಿದೆಯಲ್ಲ, ಅದನ್ನು ಭಗವಂತನಿಗೆ ಅರ್ಪಿಸಿದಾಗ ಅನ್ನದಷ್ಟೇ ತೃಪ್ತಿಯಾಗುತ್ತದೆ. ದಿವಸ ದೇವ್ರ ಪೂಜಾ ಕೂತ್ಕೊಳ್ಳಿ ಹೇಳೋ ಮಂತ್ರ ಇದು. ಅಂದ್ರೆ ಅರ್ಥ ಏನು? ಸ್ವಾಮಿ ಇನ್ನು ಪೂಜಾ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ಹಂಗೆ. ಅವಾಗ ನಿಮ್ಮ ಮನಸ್ಸು ಎಕಡೆ ಹೋಗಬಾರ್ದು, ಮತ್ತು ಆ ಕಡೆ ಈ ಕಡೆ ಹೋಗಬಾರ್ದು. ಯಾಕೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂದರೆ ದೇವರ ಅನ್ನೋದು ನೀವು ಆ ಕಡೆ ಈ ಕಡೆ ತೊಗೊಂಡು ಹೋದ್ರೆ ಏನು ಮಾಡ್ಬೇಕು ಎಲ್ಲರ. ಅದಕ್ಕೆ ಏಕಾಗ್ರವಾಗಿ ಪೂಜಾ ಮಾಡ್ರಿ, ಲಕ್ಷ್ಯ ಕೊಟ್ಟು ಪೂಜಾ ಮಾಡ್ರಿ. ನಮ್ಮ ಹಿರಿಯರು ಟಕಪೂ ಹೇಳಿದ್ದಿಲ್ಲರಿ, ಇವನ್ನೆಲ್ಲ ಟಕಪೂ ಹೇಳಿದ್ದಿಲ್ಲ, ಇವೆಲ್ಲ ಒಂದು ವ್ಯವಸ್ಥೆ ಇಟ್ಕೊಂಡು ಹೇಳಿದ್ರು ಅವ್ರು. ಮನೋವಾಚಂ ತಥಾ ಪ್ರಾಣ ತಸ್ಮಾತ್ ತೈಸ್ತುಷ್ಟಿಮೇತಿ ಸಹ. ಸರಿ, ಮನಸ್ಸಿನಲ್ಲಿ 10 ಪ್ರಭೇದಗಳನ್ನು ಹೇಳಿದ್ದೀರಲ್ಲ ಸ್ವಾಮಿ, ಒಂದೊಂದೇ ಹೇಳ್ತಾ ಬರ್ತೀರಾ. ಕಾಮಃ ಮೊದಲನೇದ್ದು. ನಮ್ಮ ಮನಸ್ಸಿನಲ್ಲಿ ಕಾಮ ಎಂಬ ಒಂದು ಭಾಗ ಇದೆ ಅಂತೆ. ನಾವು ಕಾಮ ಅಂತಂದು ಕೂಡಲೇ ಇನ್ನೇನೋ ತಿಳಿಬಾರದು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿಬಿಟ್ರು. ತಸ್ಮಾತ್ ತದ್ಭಕ್ತಿ ಕಾಮಸ್ಯಾತ್. ಆಹಾ ಆಹಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ನಾನು ಭಗವಂತನ ಭಕ್ತಿಯ ವಿಷಯದಲ್ಲಿ ಕಾಮವನ್ನು ಮಾಡಬೇಕಂತೆ. ಕಾಮ ಅಂದರೆ ಇಚ್ಛಾ ಅಂತ ಅರ್ಥ. ಅಲ್ಲಿ ಕಾಮ ಅಂದರೆ ಇಚ್ಛಾ. ಕಾಮ ಶಬ್ದದಿಂದ ಹೇಳೋಣಂಥದನ್ನು ಏನಂತಾರೆ? ಮನಸ್ಸಿನ ಪ್ರಭೇದವಾದ ಒಂದು ಕಾಮ. ಅದು ಎದರೊಳಗೆ ಉಪಯೋಗಿಸ್ಬೇಕು? ಅದನ್ನು ಎಲ್ಲಿ ಉಪಯೋಗಿಸಿದಾಗ ಭಗವಂತನಿಗೆ ಅನ್ನ ಆಗ್ತದೆ? ನಾನು ದೇವರಲ್ಲಿ ಭಕ್ತಿ ಮಾಡಬೇಕು, ನಾನು ದೇವರಲ್ಲಿ ಭಕ್ತಿ ಮಾಡಬೇಕು, ನಾನು ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಮನಸ್ಸಿನಿಂದ ಬಯಸುವುದಿದೆಯಲ್ಲ, ಇದು ಒಂದನ್ನ ದೇವರಿಗೆ. ಹಿಂಗೆ ನಾವು ಕೇಳ್ಕೊಂಡಿರಂಗಿಲ್ಲ ಮತ್ತು ದೇವರಲ್ಲಿ, ಅಥವಾ ನಾವು ಹಿಂಗೆ ಅಂದ್ಕೊಂಡಿರಂಗಿಲ್ಲ. ಏನೋ ಒಂಚೂರು ಪಾರು ಅಷ್ಟ, ಒಂಚೂರು ಪಾರು ದೇವರಲ್ಲಿ ಒಂಚೂರು ಪಾರು ಇರ್ತದೆ ಭಕ್ತಿ. ಅದಕ್ಕೆ ಶ್ರೀಮದಾಚಾರ್ಯ ಮೊದಲನೇದ್ದು, ಅವನ ಭಕ್ತಿಯ ವಿಷಯದಲ್ಲಿ ಕಾಮವನ್ನು ತಸ್ಮಾತ್ ತದ್ಭಕ್ತಿ ಕಾಮಸ್ಯಾತ್, ಬಯಸಬೇಕಂತೆ, ಮನಸ ಇಚ್ಛಿಸಬೇಕು. ದೇವರೇ, ನಿನ್ನಲ್ಲಿ ನನಗೆ ಪ್ರೇಮವನ್ನು ಕೊಡು, ನಿನ್ನ ಸರ್ವೋತ್ತಮತ್ವ ಜ್ಞಾನ ಉಂಟು ಮಾಡಿಕೊಡು. ಹೀಗೆ ಬಯಸುವುದಿದೆಯಲ್ಲ, ಆ ಬಯಸುವಿಕೆ ಮನಸ್ಸಿನ ಪರಿಣಾಮ. ಇದು ಭಗವಂತನಿಗೆ ಒಂದನೇ ಅನ್ನ. ಸಂಕಲ್ಪಂ ತತ್ಕೃತಿಂ ಪ್ರತಿ. ಎರಡನೇದ್ದು ಅವನ ಪೂಜೆಯ ವಿಷಯದಲ್ಲಿ ಸಂಕಲ್ಪವನ್ನು ಮಾಡಬೇಕು. ತತ್ಕೃತಿಂ ಪ್ರತಿ ಸಂಕಲ್ಪಂ. ದೇವರ ಪೂಜಾ ಮಾಡ್ತೀವಿ ಅಂತ ಸಂಕಲ್ಪ ಮಾಡಬೇಕು. ನೋಡ್ರಿ, ಭಾರಿ ಆತೀಗ. ಏನು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಸಂಧ್ಯಾವಂದನಂ ಕರಿಷ್ಯೆ, ದೇವಪೂಜಾಂ ಕರಿಷ್ಯೆ, ವೈಶ್ವದೇವಂ ಕರಿಷ್ಯೆ, ಬಲಿಹರಣಂ ಕರಿಷ್ಯೆ. ಇದೆಲ್ಲ ಏನಂತ ತಿಳ್ಕೊಂಡಿದ್ದೀರೀಗ? ದೇವರಿಗೆ ಅನ್ನ, ದೇವರಿಗೆ ಅನ್ನ. ಯಾಕ? ಸ್ಪಷ್ಟ ವಾಕ್ಯ. ಸಂಕಲ್ಪಂ ತತ್ಕೃತಿಂ ಪ್ರತಿ ಅಂತಂದ್ರೆ ಅವನ ಪೂಜೆಯನ್ನು ಮಾಡುವ ವಿಷಯದಲ್ಲಿ ಸಂಕಲ್ಪ ಮಾಡಬೇಕು ಅಂತ ಬರೀತಾರೆ ರಘುತ್ತಮ ಸ್ವಾಮಿಗಳವರು. ಅಂದ್ರೆ ದೇವಪೂಜಾನ್ ಕರಿಷ್ಯೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೂ ಕೂಡ ಅದು ಅನ್ನ ಭಗವಂತನಿಗೆ. ಮೂರನೇದು ಏನು ಅಂದ್ರೆ ಕುರ್ಯಾತ್ ತದ್ವೇದನೆ ಇಚ್ಛಾಂ. ಅಷ್ಟರೊಳಗೆ ಕಾಮ ಮತ್ತು ಇಚ್ಛಾ ಬೇರೆ ಮಾಡ್ಯಾರ. ಕಾಮ ಎಂಬ ಶಬ್ದಕ್ಕೆ ಬಯಕೆ ಅನ್ನೋ ಅರ್ಥದಲ್ಲಿ ಸೂಕ್ಷ್ಮ ವ್ಯತ್ಯಾಸ ಇರ್ತದೆ ಅದು ಮನಸ್ಸಿನ ಪ್ರಭೇದಗಳಲ್ಲಿ. ಅದಕ್ಕೆ ಅವನ ಭಕ್ತಿಯನ್ನು ಕಾಮಿಸಬೇಕು. ಅಥವಾ ಹಿಂಗಿಟ್ಕೋಣ ಅಂತ, ಪುರುಷನಾದವನು ಬೇರೆ ಬೇರೆ ಪದಾರ್ಥಗಳನ್ನು ಕಾಮಿಸುವಂತೆ ಭಗವದ್ಭಕ್ತಿಯನ್ನು ಕಾಮಿಸಬೇಕು. ಇನ್ನು ಇಚ್ಛಾ ಅಂದ್ರೆ ಭಗವಂತನನ್ನು ತಿಳಿದುಕೊಳ್ಳಲು ಇಚ್ಛಿಸಬೇಕು. ಇಚ್ಛಾ ಕಾಮಗಳ ಅರ್ಥ ಗೊತ್ತಾಯ್ತಾ? ಅಂದ್ರೆ ಜ್ಞಾನ ಇಚ್ಛಾ ಪ್ರಯತ್ನಗಳು ಅಂತೇನು ಮೂರವಲ್ಲ, ಅಲ್ಲಿ ಬಂದ ಇಚ್ಛಾ ಅಂತ ತಿಳ್ಕೋಣಂತ. ಹೊರಗಿನ ಪದಾರ್ಥಗಳನ್ನು ತಿಳಿದುಕೊಳ್ಳುವಾಗ ಏನಿದೆಯಲ್ಲ ಅದಕ್ಕೆ ಬಯಕೆ ಕಾಮ ಅಂತ ತಿಳ್ಕೋಣಂತ. ಓಕೆನಾ? ಸರಳ ವ್ಯತ್ಯಾಸ. ಇನ್ನು ಕುರ್ಯಾತ್ ತದ್ವೇದನೆ ಇಚ್ಛಾಂ. ನೋಡ್ರಿ, ಇಚ್ಛಾ ಮಾಡಬೇಕು. ಅವನ ಜ್ಞಾನವನ್ನು ಸಂಪಾದನೆ ಮಾಡುವ ವಿಷಯದಲ್ಲಿ ಏನು ಮಾಡಬೇಕು? ಇಚ್ಛಾ ಮಾಡಬೇಕು. ಶ್ರದ್ಧಾ ಅಶ್ರದ್ಧಾ ಮುಂದಿಂದು. ಶ್ರದ್ಧಾ ಅಶ್ರದ್ಧಾ ಅಂದ್ರೆ ಏನು? ಶ್ರದ್ಧಾಂಚ ತಸ್ಯ ಗುಣೋನ್ನತೌ. ಭಗವಂತನೊಬ್ಬನೇ ಗುಣಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎಂಬ ವಿಷಯದಲ್ಲಿ ಶ್ರದ್ಧೆಯನ್ನು ತಾಳಬೇಕು. ಅಲ್ರಿ ಆಚಾರ, ಅವ್ರು ಸರ್ವೋತ್ತಮ ಇವ್ರು ಸರ್ವೋತ್ತಮ ಅಂತ ಹೇಳ್ತಿರ್ತಾರೆ. ನಾವು ಯಾರನ್ನು ತಿಳ್ಕೊಬೇಕು ಸರ್ವೋತ್ತಮ ಅಂದ್ರೆ? ಅವರವ್ರ ಮಾತು ತಿಳ್ಕೊಳ್ಳಬೇಡ, ಭಗವಂತನೇ ಸರ್ವೋತ್ತಮ ಅಂತ ಶ್ರದ್ಧಾ ಮಾಡು. ಆಶ್ಚರ್ಯ, ನಾವು ದೇವರು ಸರ್ವೋತ್ತಮ ಎಂಬ ವಿಷಯದಲ್ಲಿ ಶ್ರದ್ಧೆ ಇಟ್ಟಿದ್ದರೆ ಅದು ಭಗವಂತನಿಗೆ ಅನ್ನದಷ್ಟು ತೃಪ್ತಿ ಕೊಡ್ತದಂತ. ಭಗವಂತನಿಗೆ ಏನು ಕೊಡ್ತದೆ? ಅನ್ನದಷ್ಟು ತೃಪ್ತಿ ಕೊಡ್ತದಂತ. ಶ್ರದ್ಧೆ ಅಷ್ಟೇ, ಬೇರೆ ಏನಿಲ್ಲ. ಮುಂದೆ ಇನ್ನು ಅಶ್ರದ್ಧಾಂ ಅಂದ್ರೆ ಎಲ್ಲಿ ಶ್ರದ್ಧೆ ಇಡಬಾರದು? ಅನ್ಯ ಸಾಮ್ಯೆ, ಭಗವಂತನಿಗೆ ಉಳಿದವರು ಸಮಾನರಾಗಿದ್ದಾರೆ ಎಂಬ ವಿಷಯದಲ್ಲಿ ಶ್ರದ್ಧೆ ಇಡಬಾರದು.
ಅನ್ಯೇಷಾಂ ಉನ್ನತೌ ಉಳಿದವರು ಸರ್ವೋತ್ತಮರಾಗಿದ್ದಾರೆ ಎಂಬ ವಿಷಯದಲ್ಲಿ ಶ್ರದ್ಧೆ ಇಡಬಾರದು. ಅನ್ಯೇಷಾಂ ತತ್ಸ್ವರೂಪತ್ವೇ ಉಳಿದವರಿಗೂ ದೇವರಿಗೂ ಅಭೇದ ಇದೆ ಎಂಬ ವಿಷಯದಲ್ಲಿ ಶ್ರದ್ಧೆ ಇಡಬಾರದು. ಪ್ರಾಕೃತತ್ವಾದಿ ಕೇಸ್ಯಚ ಭಗವಂತನಿಗೆ ಪ್ರಾಕೃತವಾದ ದೇಹ ಪ್ರಾಕೃತವಾದ ಗುಣಗಳಿವೆ ಎಂಬ ವಿಷಯದಲ್ಲಿ ಶ್ರದ್ಧೆ ಇಡಬಾರದು. ಶ್ರದ್ಧಾ ಅಶ್ರದ್ಧ ಧೃತಿಂ ತನ್ನಿಂದಿವಾಗಾದವು. ಏನು ಅಂದರೆ ಭಗವಂತನನ್ನು ನಿಂದಿಸುವ ವಾಕ್ಯ ಇವೆಯಲ್ಲ. ತನ್ನಿಂದಿವಾಗಾದವು ಪ್ರಾಪ್ತೆ, ತನ್ನಿಂದಿವಾಗಾದವು. ಯಾರಾದರೂ ಭಗವಂತನನ್ನು ನಿಂದಿಸುವ ವಾಕ್ಯವನ್ನು ಆಡಿದರೆ ತಕ್ಷಣಕ್ಕೆ ಅದನ್ನು ಖಂಡಿಸುವ ವಿಷಯದಲ್ಲಿ ಧೈರ್ಯವನ್ನು ತಾಳಬೇಕು. ಅದು ಹೆಂಗಂದು ನೀ ಹೇಳ ಮೊದಲು ಭಗವಂತನಿಗೆ, ನೀ ಅದು ಹೆಂಗಂದು ಹೇಳಿ ನೋಡಂತ ಮೊದಲು ಅಂತ ಹೇಳಿ ಅವನು ಹಿಡಿದು ಜಟಾಪಟಿ ಮಾಡಿ ತಪ್ಪು ಹಂಗನ್ಲಿಕ್ಕಿಲ್ಲ ನೀನು ಅಂತ ಭಗವಂತನನ್ನು ನಿಂದಿಸುವ ವಾಕ್ಯಗಳನ್ನು ನಿರಾಕರಣೆ ಮಾಡುವ ವಿಷಯದಲ್ಲಿ ಧೈರ್ಯ ಇರಬೇಕು. ಇನ್ನು ತತ್ರೈವಚ ಅಧೃತಿಂ, ಭಾರಿ ಆಶ್ಚರ್ಯ, ಭಗವಂತನ ನಿಂದಿಸುವ ವಿಷಯದಲ್ಲಿ ಅಧೈರ್ಯವನ್ನು ತಾಳಬೇಕು. ಬೇಡಪ್ಪ ಬೇಡ ನಮಗೆ ಉತ್ಸಾಹ ಬರನೇ ಬೇಡ, ನಮಗೆ ಎದಕ್ಕೆ ಬೇಕ್ರಿ. ಭಗವಂತನನ್ನು ನಿಂದಿಸುವ ವಿಷಯದಲ್ಲಿ ಅಧೈರ್ಯ ತಾಳ್ರಿ, ನಿಂದಿಸಿದಾಗ ಖಂಡಿಸ್ಲಿಕ್ಕೆ ಧೈರ್ಯವನ್ನು ತಾಳ್ರಿ. ಯಾರಾದರೂ ನಿಂದಿಸಿದರೆ ಅದನ್ನು ಖಂಡಿಸುವ ವಿಷಯದಲ್ಲಿ ಧೈರ್ಯದಿಂದ ಮುಂದೆ ಬರಬೇಕು. ನಾವು ನಿಂದಿಸುವ ವಿಷಯದಲ್ಲಿ ಅಧೈರ್ಯ ತಾಳಬೇಕು. ಏನೋ ಗೊತ್ತಿಲ್ಲ, ಮೊದಲನೇ ಸರ್ತಿ ಇದನ್ನೆಲ್ಲ ಮಾಡ್ಲಿಕ್ಕೆ ಹೊರಟೀನಿ, ಬಿಸ್ನೆಸ್ಸು ಧೈರ್ಯ ಸಾಲ್ತಿಲ್ಲ, ದುಡ್ಡು ಇನ್ವೆಸ್ಟ್ ಮಾಡಲೋ ಬೇಡೋ, ಹೆಂಗೋ ಹಿಂಗೋ ಅಂತ ಅಧೈರ್ಯ ಬರ್ತಿರ್ತದಲ್ಲ. ಈ ಅಧೈರ್ಯ ಎಲ್ಲಿ ಬರ್ಬೇಕು ನಮಗೆ ಅಂದ್ರೆ ದೇವರನ್ನ ನಿಂದಿಸುವ ವಿಷಯದಲ್ಲಿ ಬರಬೇಕು. ನಾವೇನಿಲ್ರಿ, ನಾವೇನು ಮಾಡ್ಕೊಂಡಿವಿ ಅಂದರೆ 2 4 ಅಂತ ಒಂದು ಲೆಕ್ಕ ಹಾಕ್ಕೊಂಡಿವೆ, ಹಿಂಗೆ ಆಗ್ಬೇಕು ಅಂತ. ಹಂಗೆ ಆಗದೆ ಇದ್ದ ಕೂಡಲೇ ಫಸ್ಟ್ ಟಾರ್ಗೆಟ್ಟು ಹೊಡ್ತ ಬಿತ್ತ ದೇವರಿಗೇನೆ ಯಾಕಡೆ ಇದ್ದೀಯೋ ಅಂತ ಶುರುವೇ ಅವನು ಬರೀಲಿಕ್ಕೆ ಶುರು. ನಾ ಎಷ್ಟು ಅಂದ್ರೆ ಹೆಂಗೆ ಲೆಕ್ಕಾಚಾರ ನಮ್ಮದು ಅಂದ್ರೆ ನನ್ನ ಲೆಕ್ಕದಂಗೆ ಜಗತ್ತು ನಡಿಬೇಕ್ರಿ. ಅದು ಏನೋ ಅಲ್ಲ, ಪ್ರತಿಯೊಬ್ಬರು ಹಿಂಗೆ ತಮ್ಮ ಲೆಕ್ಕಾಚಾರದಂಗೆ ಜಗತ್ತು ನಡಿಬೇಕು ಅಂತ ಆದರೆ ಜಗತ್ತು ಹೆಂಗೆ ನಡಿಬೇಕು? ನಾ ಅಂತೀನಿ ನನ್ನ ಹಂಗೆ ನಡಿಬೇಕು, ನೀವಂತೀರಿ ನನ್ನ ಹಂಗೆ ನಡಿಬೇಕು ಅಂತ. ಮತ್ತು ಮುಗಿಯಂಗೆ ಕೆಲಸನೇ ಆಗಂಗಿಲ್ಲ. ಅದಕ್ಕೆ ದೇವ್ರು ಏನು ಮಾಡಿದ, ನೀವೆಲ್ಲ ಹಿಂಗೆ ಹಾಕೋತ್ ಕೂತಿರ್ರಿ, ನಾ ಲೆಕ್ಕ ಬೇರೆ ಹಾಕಿ ಮುಗಿಸ್ಬಿಟ್ಟ ಅಷ್ಟೆ. ಎಂದು ಹಂಗೆ ಮಾಡಿ ವಿಚಾರಣೆ ಮಾಡಬಾರ್ದು. ನನ್ನ ಲೆಕ್ಕದಂಗೆ ನಡೀತಾ ಜಗತ್ತು ಅಂತ ಇಟ್ಕೊಳ್ಳೇಬಾರ್ದು ನಾವು, ತಪ್ಪದು. ಧೃತಿಂ ನಿಂದಿವಾಗ ಅದೋ ಪ್ರಾಪ್ತೆ ತತ್ರೈವ ಚ ಧೃತಿಂ ತನ್ಮತಸ್ಯ ವಿಸರ್ಗಾರ್ಥೇ ಹ್ರಿಯಂ. ಮನಸ್ಸಿನ ಮತ್ತೊಂದು ಭಾಗ ಯಾವುದು ಅಂದರೆ ಹ್ರೀಹಿ, ನಾಚಿಕೆ. ಅಲ್ರಿ, ಎದಕ್ಕೆ ನಾಚಿಕೆ ಪಡಬೇಕು ಅಂದರೆ ಭಗವಂತನ ಮತವನ್ನು, ಭಗವಂತನ ಸಿದ್ಧಾಂತವನ್ನು ಕೈ ಬಿಡುವ ವಿಷಯದಲ್ಲಿ ನಾಚಿಕೊಳ್ಬೇಕು. ತದ್ಭಕ್ತಿ ವರ್ಜನೆ, ಭಗವಂತನಲ್ಲಿ ಭಕ್ತಿ ಮಾಡದೇ ಇದ್ರೆ ನಾಚಿಕೊಳ್ಬೇಕು. ಅಯ್ಯೋ ಇವತ್ತು ನಾನು ದೇವರಲ್ಲಿ ಭಕ್ತಿಯನ್ನೇ ಮಾಡಲಿಲ್ವಲ್ಲ, ಛೀ ನಂದೊಂದು ಜನ್ಮವಾಯಿದು ಅಂತ ನಾಚಿಕೊಳ್ಬೇಕೆ ಹೊರತಾಗಿ ಅಂತೂ ಇಂತೂ ಇವತ್ತೊಂದು ದಿವಸ ನಾಚಿಕೆ ಗೆಟ್ಬಿಟ್ಟು ಭಕ್ತಿ ಬಿಟ್ಬಿಟ್ಟು ಸಾಕು ಅಂತ ಅಂದ್ಬಿಟ್ರೆ. ಕೆಲವು ಅಂತಿರ್ತಾರೆ ನೋಡ್ರಿ, ಏನು ನಾಚಿಕೆ ಪ್ರಾಣದಪ್ಪ ಇದೆಲ್ಲರ ಅಂತ ಅಂತಿರ್ತಾರಲ್ಲ, ಹಂಗೆ ದೇವರು ಅನ್ನಬಾರ್ದ್ರಿ. ನಮಗೆ ಉಳಿದವರನ್ನು ನಡೀತದೆ. ನಾಚಿಕೆಟ್ಟು ಲಜ್ಜಾ ಏನಿವ ಅಂತ ಉಳಿದವ್ರನ್ನ ನಡೀತದೆ, ದೇವರು ಅನ್ನಬಾರ್ದು. ಇವತ್ತು ನಾವು ಭಕ್ತಿ ಮಾಡಲೇಬೇಕು, ದೇವರಲ್ಲಿ ಭಕ್ತಿ ಪ್ರೇಮ ಮಾಡಲೇಬೇಕು. ದೇವರ ನೋಡ್ರಿ, ತನ್ಮತಸ್ಯ ಭಗವತ್ ಸಿದ್ಧಾಂತ ಯಾವುದು? ಭಗವತ್ ಸಿದ್ಧಾಂತ ವ್ಯಾಸ ಸಿದ್ಧಾಂತವೇ ಭಗವಂತನ ಸಿದ್ಧಾಂತ. ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದು ಭಗವತ್ ಸಿದ್ಧಾಂತ. ಬ್ರಹ್ಮಸೂತ್ರಗಳಲ್ಲಿ ಹೇಳಿದಂತೆಯೇ ನಾವು ಬದುಕಬೇಕು. ಆಗ ಅವನ ಮತವನ್ನು ಬಿಟ್ಟಂತೆ ಆಗುವುದಿಲ್ಲ. ಅಲ್ಲಿ ಹೇಳಿದ್ದನ್ನು ಬಿಟ್ಟರೆ ಭಗವನ್ ಮತವನ್ನು ಬಿಟ್ಟಂತಾಯಿತು. ಇನ್ನು ತದ್ವಿವೇಕೇ ಧಿಯಂ ಚೈವ, ಮತ್ತೊಂದು 9ನೇದ್ದು ಏನು? ತದ್ವಿವೇಕೇ, ಭಗವಂತನ ವಿಷಯದಲ್ಲಿ ವಿವೇಕ, ಬುದ್ಧಿ ಬರಬೇಕು. ಭಗವಂತನು ಸರ್ವವಿಲಕ್ಷಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎಂದು ಬುದ್ಧಿ ಇಡಬೇಕು. ಇನ್ನು ತದಜ್ಞಾನಿ ಭಿಯಂ ತಥಾ, ಕೊನೆಯ 10ನೇದ್ದು, ಭಗವಂತನನ್ನು ತಿಳಿದುಕೊಳ್ಳದೆ ಹೋದರೆ ಭಯ ಆಗಬೇಕು. ಅಯ್ಯಯ್ಯೋ ಇವತ್ತು ದೇವರನ್ನು ತಿಳ್ಕೊಳ್ಳಿಲ್ವೇ ಅಂತ ಭಯಪಡಬೇಕು. ಅಯ್ಯಯ್ಯೋ ಇವತ್ತು ದೇವರ ವಿಷಯದಲ್ಲಿ ಅಜ್ಞಾನ ಬಂದು ಹೋಯ್ತೆ ಅಂತ ಭಯಪಡಬೇಕಂತೆ. ನೋಡ್ರಿ, ಇದೆಲ್ಲವೂ ಮನಸ್ಸಿನ ಪ್ರಭೇದವಾಗಿದೆ. ನಾವು ಭಗವಂತನ ವಿಷಯದಲ್ಲಿ ಅಜ್ಞಾನಿಗಳಾಗಿ ಉಳಿದುಕೊಂಡಾಗ ಭಯಪಟ್ಟುಕೊಳ್ಳಬೇಕು. ಹುಲಿಯಿಂದ ಭಯಪಟ್ಟುಕೊಳ್ಳುವುದಲ್ಲ, ಚಿರತೆಯಿಂದ ಭಯಪಟ್ಟುಕೊಳ್ಳುವುದಲ್ಲ, ಕಳ್ಳರಿಂದ ಭಯಪಟ್ಟುಕೊಳ್ಳುವುದಲ್ಲ, ದುಷ್ಟರಿಂದ ಭಯಪಟ್ಟುಕೊಳ್ಳುವುದಲ್ಲ. ಅದೆಲ್ಲವೂ ಲೌಕಿಕ. ಭಗವಂತನ ಜ್ಞಾನ ಸಂಪಾದನೆ ಮಾಡಲಿಲ್ವೇ ಇವತ್ತು ಅಂಥೇಳಿ ಅಜ್ಞಾನದಲ್ಲಿ ಕುಳಿತು ಬಿಟ್ನಲ್ಲ ಅಂತ ಭಯಪಡಬೇಕಂತೆ. ಇದಿಷ್ಟು ಏನು ಅಂತ ಕೇಳಿದರೆ, ಈಗ ಮೂಲ ಉಪನಿಷತ್ ನೋಡ್ಕೊಳ್ರಿ.
ಕಾಮಃ ಸಂಕಲ್ಪಃ ವಿಚಿಕಿತ್ಸಾ ಶ್ರದ್ಧಾ ಶ್ರದ್ಧಾಧೃತಿಃ ಅಧೃತಿಃ ಧೀಃ ಭೀಃ ಇತ್ಯೇತತ್ ಸರ್ವಂ ಮನ ಏವ. ದಶವಿಧವಾದ ಅನ್ನ ಇದೆ. ಈ ದಶವಿಧವಾದ ಅನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾವುದ್ರದ್ದು ಹೆಚ್ಚು ವಿವರಣೆ ಮಾಡಿಲ್ಲ, ಕೇವಲ ಶಬ್ದ ಓದಿ ಓದಿ ಹೇಳಿದ್ದೀನಿ, ನಿಮ್ಮ ಚಿಂತನೆಗೆ ಬಿಟ್ಟಿದ್ದೀನಿ. ಈಗ ನಾನು ಪಾಠ ಮುಗಿಸಿದ ಮೇಲೆ ಮತ್ತೊಂದು ಸರ್ತಿ ಪುಸ್ತಕ ತೆಗೆದು ಈ ಭಾಷ್ಯ ಭಾಗವನ್ನಷ್ಟೇ ಓದಿ ಮನನ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು, ಆಮೇಲೆ ಪೂಜಾಕ್ಕೆ ಹೋಗ್ಬೇಕು. ಇಲ್ಲದೇ ಇದ್ರೆ ಪೂಜಾ ಸ್ನಾನ ಮಾಡಬೇಡ್ರಿ, ಏನಂಥ ಅವಶ್ಯಕತೆ ಇಲ್ಲ. ಸಪ್ತಾನ್ನಾನಿ ಯದಾ ವಿಷ್ಣು, ಭಾಷ್ಯ ನೋಡ್ಬಿಡ್ರಿ. ಪರಮಃ ಪುರುಷೋ ವಿಭು ಸಸರ್ಜತೇಷಾಂ ಸ್ವಾರ್ಥಾನಿ ಚಕಾರ ತ್ರೀಣಿ ಕೇಶವ. ಭಗವಂತ ಈ ಉದ್ದೇಶದಿಂದ 3 ಅನ್ನಗಳನ್ನು ತನಗಾಗಿ ಮಾಡಿಕೊಂಡ. ಶ್ರೀಕೃಷ್ಣಾರ್ಪಣಮಸ್ತು.